ಚೆನ್ನಾಗಿದ್ದೀರಾ? ಹಾ ಸರ್, ಚೆನ್ನಾಗಿದ್ದೀನಿ. ನಾವು ಚೆನ್ನಾಗಿದ್ದೀವಿ. ಹ್ಮ್ ಕಾರ್ಯಕ್ರಮ ಯಾವಾಗ್ಲಿಂದ ನೋಡ್ತಿದ್ದೀರಿ? ಸರ್, ಆಕ್ಚುಲಿ ನಾನು ಈಗ ಯೂಟ್ಯೂಬ್ ಓಪನ್ ಮಾಡಿದ್ದು. ಸೊ ಗೊತ್ತಿಲ್ಲ, ಫೀಲಿಂಗ್ಸ್ ನ ಶೇರ್ ಮಾಡ್ಕೋಬೇಕು ಅನ್ನಿಸ್ತು. ಸೊ ಲೈವ್ ನಂಬರ್ ಸಿಕ್ಕಿತ್ತು ನನ್ಗೆ ಈಗ. ಇವತ್ತೇ ನೋಡಿದ್ದ? ಖಂಡಿತವಾಗ್ಲೂ ಇವತ್ತೇ ನೋಡಿದ್ದು. ಅಯ್ಯೋ ದೇವ್ರೆ, ಇವತ್ತೇ ನಿಮಗೆ ಫೋನ್ ಸಿಕ್ಬಿಟ್ಟಿದ್ಯಲ್ಲಪ್ಪ. ಹೌದು ಒಂದೊಂದು ವರ್ಷ 2 ವರ್ಷ ಟ್ರೈ ಮಾಡ್ತಾರವ್ವ. ಸರ್, ಆಕ್ಚುಲಿ ಅದ ನಾನ್ ಬ್ಲೆಸ್ಡ್ ಅಂತ ಹೇಳ್ಬೋದು. ಸಡನ್ಲಿ ಅವಾಗ್ಲೇ ಕೂಡ ಕಾಲ್ ಕನೆಕ್ಟ್ ಆಯ್ತು, ಬಟ್ ಅದೇನೋ ಕಾಲ್ ಕಟ್ ಆಗೋಯ್ತು ಇದಕ್ಕಿದ್ದಂಗೆ. ಬ್ಲೆಸ್ಡ್ ಅಂತ ಏನಿಲ್ಲ. ಬಹುಶಃ ಈ ಕಾರ್ಯಕ್ರಮ ನಿಮ್ಮ ಕಣ್ಣಿಗೆ ಬಿದ್ದಾಗ ನೀವು ಅದನ್ನು ಇದೇನಿರ್ಬೋದು ಎತ್ತ ಅಂತ ಅದನ್ನು ನೋಡೋ ಸಾತ್ವಿಕತೆಯನ್ನಂತೂ ಅಥವಾ ಸಮಾಧಾನವನ್ನಂತೂ ನೀವು ತೋರಿಸಿದ್ದೀರಿ. ಹಾಗಾಗಿ ಸೊ ಹ್ಯಾಪಿ. ಬಹುಶಃ ಈ ಕಾರ್ಯಕ್ರಮ ಫಸ್ಟ್ ಟೈಮ್ ಸಿಕ್ಕಾಗ ನೀವು ಕರೆ ಮಾಡುವ ಪ್ರಯತ್ನ ಮಾಡಿದ್ದೀರಲ್ಲ, ಅದು ನಿಮ್ಮ ವ್ಯಕ್ತಿತ್ವ. ದಟ್ಸ್ ಗ್ರೇಟ್. ಒಳ್ಳೇದಾಗಲಿ. ಎಷ್ಟು ವರ್ಷ ನಿಮಗೆ? ಸರ್, ಆಕ್ಚುಲಿ ಇವಾಗ 24 ಇದೆ ನನಗೆ. 24 ವರ್ಷ? ಹೌದು. ಓಕೆ. ಏನು ಮಾಡ್ಕೊಂಡಿರೋದು? ಸರ್, ಸ್ಟಡೀಸ್ ಎಲ್ಲ ಕಂಪ್ಲೀಟ್ ಆಯ್ತು. ಅಮ್ಮ ಆಕ್ಚುಲಿ ನಾನು ಏನ್ ಹೇಳಕ್ ಬಂದೆ ಅಂದ್ರೆ, ತುಂಬಾ ಅಂದ್ರೆ ನನ್ಗೆ ನೆಗೆಟಿವ್ ಎನರ್ಜಿ ತುಂಬಾ ಕಾಡುತ್ತೆ. ಬಿಕಾಸ್ ಲಾಸ್ಟ್ ಇಯರ್ 2025 Jan 6th ನಮ್ ತಾಯಿನ ಕಳ್ಕೊಂಡೆ. ತಾಯಿ? ಹಾ, ಸ್ವಂತ ತಾಯಿ. ಓ. ಸೊ ನಾನ್ ಆ ಒಂದು ಇದ್ರಿಂದ ಆಚೆ ಬರೋದಕ್ಕೆ ಆಗ್ತಾನೆ ಇಲ್ಲ ಇವತ್ತವರೆಗೂ. ಅಂದ್ರೆ ಅಮ್ಮ ಇದ್ದಾಗ ಮದ್ವೆ ಸೆಟ್ ಆಗಿತ್ತು, ಎಲ್ಲ ಲೈಕ್ ಎಂಗೇಜ್ಮೆಂಟ್ ತರ ಎಲ್ಲ ಆಗಿತ್ತು. ಓಕೆ, ಒಂದ್ ನಿಮಿಷ. ಈಗ ಹಾ ಸರ್. 24 ವರ್ಷನ ನಿಮಗೆ? ಓಕೆ, ನನ್ನ ಧ್ವನಿ ಕೇಳಿಸ್ತಿದ್ಯಾ? ಹಾ ಸರ್, ಕೇಳಿಸ್ತಿದೆ ಕ್ಲಿಯರ್. 24 ವರ್ಷ. ನೀವು ತಂದೆ ತಾಯಿಗೆ ಎಷ್ಟು ಜನ ಮಕ್ಕಳು? ಸರ್, ನಾನು ಅಕ್ಕಗೆ ಮದ್ವೆ ಆಗಿದೆ ಆಲ್ರೆಡಿ. ಸೊ ಈ ವೇಳೆಗೆ ನೀವು ತಾಯಿ ತಂದೆ ಇಷ್ಟೇ ಮೂವರೇ ಇದ್ದಿದ್ದು ಮನೆಯಲ್ಲಿ? ಅಂದ್ರೆ ಅಕ್ಕ ಮದುವೆ ಆಗಿ ಹೋಗಿದ್ರು? ಹೌದು ಹೌದು. ಬಟ್ ಏನಾಯ್ತು ತಾಯಿಗೆ? ಅವತ್ತೇನ್ ನಡೀತು ಅಥವಾ ಏನ್ ಸಮಸ್ಯೆ ಆಯ್ತು ಅವ್ರಿಗೆ? ಆಕ್ಚುಲಿ ಡಿಸೆಂಬರ್ 31st ನೈಟ್ ಎಲ್ಲ ನ್ಯೂ ಇಯರ್ ಸೆಲೆಬ್ರೇಷನ್ಸ್ ಎಲ್ಲ ಆಗಿತ್ತು. ಓಕೆ, ಸ್ವಲ್ಪ ಕನ್ನಡದಲ್ಲಿ ಹೇಳೋದಾದ್ರೆ ಡಿಸೆಂಬರ್ 31 ರಾತ್ರಿ? ಹೌದು, ಡಿಸೆಂಬರ್ 31 ರಾತ್ರಿ ಹೊಸ ವರ್ಷದ ಸೆಲೆಬ್ರೇಷನ್ ಎಲ್ಲ ಎಲ್ಲ ಆಗಿತ್ತು. ಎಲ್ಲ ನಾನು, ತಂದೆ ತಾಯಿ, ನನ್ನ ಅಂದ್ರೆ ತಾತ ಅಜ್ಜಿ ಎಲ್ಲರೂ ಬಂದಿದ್ರು. ಎಲ್ಲ ಕೂತು ಊಟ ಮಾಡ್ಕೊಂಡು ಎಲ್ಲ ಮುಗಿದಿತ್ತು. ಸೊ Jan 1st ಟೆಂಪಲ್ ದೇವಸ್ಥಾನಕ್ ಹೋಗ್ಬಿಟ್ಟು ಬಂದ್ವಿ. ಆಂಜನೇಯ ಸ್ವಾಮಿ ಟೆಂಪಲ್ ಹೋಗಿ ಬಂದ್ವಿ. ಅಮ್ಮ ಚೆನ್ನಾಗೇ ಇದ್ರು. ನೈಟ್ 9 ಗಂಟೆ ಹಂಗೆ ತುಂಬಾ ತಲೆನೋವು, ತಲೆಭಾರ ಸ್ಟಾರ್ಟ್ ಆಯ್ತು ಅವ್ರಿಗೆ. ಅಂದ್ರೆ ಅಷ್ಟು ತುಂಬಾ ಏನು ಹೇಳ್ಕೊಂಡಿಲ್ಲ ನನ್ನ ಹತ್ರ ಮನ್ಸ್ ಬಿಚ್ಚಿ. ನಾನು ಅಕ್ಕ ಅಪ್ಪ ಇದ್ವಿ ಜೊತೆಲೇನೆ, ಅಕ್ಕ ಕೂಡ ಬಂದಿದ್ರು. ಸೊ ಏನು ಹೇಳ್ಕೊಂಡಿಲ್ಲ ಅಮ್ಮ ನಮ್ಮ ಹತ್ರ. ಹೀಗಂತ ಹೇಳಿ ಆಮೇಲೆ ಸೆಕೆಂಡ್ ಮಲ್ಕೊಂಡ್ರು. ಬೆಳಿಗ್ಗೆ 8:08ವರೆಗೆ ಆಚೆ ಬಂದೆ ರೂಮಿಂದ. ಮಮ್ಮಿ ಚೆನ್ನಾಗೆ ಓಡಾಡ್ಕೊಂಡಿದ್ರು. ಅಂದ್ರೆ ಬೆಳಿಗ್ಗೆ ಜನವರಿ 2ನೇ ತಾರೀಕು? 2ನೇ ತಾರೀಕು. ಓಕೆ. ಅಂದ್ರೆ 2025 ಜನವರಿ 2ನೇ ತಾರೀಕು ಈ ತರ 8 ಗಂಟೆಗೆ ನಾನು ಎದ್ಬಿಟ್ಟು ಬಂದೆ. ಸೊ ಅಮ್ಮ ಕಾಫಿ ಕೊಟ್ರು, ಎಲ್ಲ ಚೆನ್ನಾಗಿದ್ರು. ಆಮೇಲೆ ಸಡನ್ ಆಗಿ ನನ್ಗೆ ವಾಮಿಟ್ ಬಂದಂಗ ಆಗ್ತಿದೆ ಅಂತ ಹೇಳಿದ್ರು ಅಮ್ಮ. ಹಾ, ನಾನು ನನ್ನ ಅಕ್ಕ ಕರ್ಕೊಂಡು ಹೋದ್ವಿ ವಾಶ್ರೂಮ್ಗೆ. ವಾಮಿಟ್ ಎಲ್ಲ ಆಯ್ತು. ವಾಮಿಟ್ ಮಾಡ್ಬೇಕಾದ್ರೆ ಅವ್ರಿಗೆ ಫುಡ್ ಹೋಗ್ಬಿಟ್ಟು ಲಂಗ್ಸ್ ಅಲ್ಲಿ ಸೇರ್ಕೊಂಡ್ಬಿಟ್ಟಿತ್ತು. ಸೊ ಅದ್ರಿಂದ ಅವ್ರಿಗೆ ಬ್ರೀದಿಂಗ್ ಪ್ರಾಬ್ಲಮ್ ಆಗಾಯ್ತು. ಒಂದ್ ನಿಮಿಷ. ಇಲ್ಲಿ ವಾಮಿಟ್ ಮಾಡಿದ್ದು ಈ ರಾತ್ರಿ ತಿಂದ ಊಟ? ಹೌದು, ರಾತ್ರಿ ತಿಂದ ಊಟ. ಬಹುಶಃ ಆ ಕಾರಣಕ್ಕೆ ತಲೆನೋವು ಬಂದಿದ್ದ? ಸರಿ, ಇಲ್ಲ, ಏನೂ ಆಗಿಲ್ಲ. ಅದು ಆಕ್ಚುಲಿ ಸಡನ್ ಬ್ರೈನ್ ಸ್ಟ್ರೋಕ್ ಅಂತ ನಮ್ಗೆ ಆಮೇಲೆ ಗೊತ್ತಾಗಿತ್ತು. ಓಕೆ, ನೀವು ಆಸ್ಪತ್ರೆಗೆ ಸಡನ್ ಆಗಿ ಅಡ್ಮಿಟ್ ಮಾಡಿದ್ರಾ? ಹೌದು, ಅಂದ್ರೆ ಅವರು ವಾಮಿಟ್ ಮಾಡಿಂದೇನೆ ಅವರು ಪ್ರಜ್ಞೆ ತಪ್ಪಿಟ್ಟಿದ್ರು, ಅನ್ಕಾನ್ಶಿಯಸ್ ಆಗಿದ್ರು. ಏನು ಮಾತಾಡ್ತಿಲ್ಲ. ಫುಲ್ ಅಂದ್ರೆ ಉಸಿರಾಡ್ತಾ ಇದಾರೆ, ರೆಸ್ಪಾಂಡ್ ಇಲ್ಲ. ಕಣ್ ಮುಚ್ಕೊಂಡು ನಿದ್ರೆ ಜಾರಿ ಬಿಟ್ಟಿದ್ದಾರೆ. ನಿದ್ರೆ ಅಂದ್ರೆ ಅವ್ರ ಜ್ಞಾನ ತಪ್ಪೋಗ್ಬಿಟ್ಟಿದ್ದಾರೆ. ಅಂದ್ರೆ ಅರ್ಥಾತ್ ಒಂದು ಚಿಕ್ಕ ಸಾವೇ ಆಗಿತ್ತು ಆ ಸಮಯದಲ್ಲಿ? ಹಾ ಸರ್, ಬ್ರೈನ್ ಡೆಡ್ ತರ ಆಗೋಗ್ಬಿಟ್ಟಿತ್ತು. ಓಕೆ.
ಆಮೇಲೆ ಇಲ್ಲಿ ನಿಯರ್ ಬೈ ಹಾಸ್ಪಿಟಲ್ ಕರ್ಕೊಂಡು ಹೋಗೋದಕ್ಕೆ ಅಂದ್ರೆ ಪ್ರೀವಿಯಸ್ ಹಿಸ್ಟ್ರಿ ಏನಾದ್ರು ಇದೆಯಾ ಅಂತ ಕೇಳಿದ್ರು. ನಿಮ್ಮ ಮನೆತನದಲ್ಲಿ ಯಾರಿಗಾದ್ರೂ ಆ ಥರದ್ದಾಗಿದೆಯಾ ಅಂತ? ಇಲ್ಲ ಸರ್, ನನ್ನ ತಾಯಿಗೆನೆ ಆಕ್ಚುಲಿ 2014 ಅಲ್ಲಿ ಅವ್ರಿಗೆ ಮೈಲ್ಡ್ ಬ್ರೈನ್ ಸ್ಟ್ರೋಕ್ ತರ ಆಗಿತ್ತು. ಅದಾದ್ಮೇಲೆ ಟಿಲ್ ಅವ್ರ ಸಾವಿನವರ್ಗುನು ಮೆಡಿಕೇಶನ್ಸ್ ಅಲ್ಲಿ ಇದ್ರು, ಅಂದ್ರೆ ಟ್ಯಾಬ್ಲೆಟ್ಸ್ ತಗೋತಾನೆ ಇದ್ರು. ಅಂದ್ರೆ ಬ್ರೈನ್ ಸ್ಟ್ರೋಕ್ ವಿಚಾರವಾಗಿ ಔಷಧಿಯಲ್ಲೇ ಇದ್ರವರು? ಹೌದು ಹೌದು. ಅಲ್ಲಿಂದ ಗೆದ್ಕೊಂಬಂದು ಅಂದ್ರೆ 2014 ಅಲ್ಲಿ 13 ದಿನ ICU ನಲ್ಲೇ ಇದ್ರು. ಅಲ್ಲಿಂದ ಸಾವನ್ ಗೆದ್ಕೊಂಬಂದ್ರು. ನಮ್ ಜೊತೆ ಚೆನ್ನಾಗೇ ಇದ್ರು, ಎಲ್ಲ ಚೆನ್ನಾಗೇ ಇತ್ತು. ಆಮೇಲೆ ಇವಾಗ ರೀಸೆಂಟ್ ಆಗಿ ಇಲ್ಲಿ ನಿಯರ್ ಬೈ ಹಾಸ್ಪಿಟಲ್ ಕರ್ಕೊಂಡು ಹೋದ್ವಿ. ಅಲ್ಲಿ ಬ್ರೈನ್ ಡೆಡ್ ಆಗೋಗಿದೆ, ಪ್ರೀವಿಯಸ್ ಹಿಸ್ಟ್ರಿ ಏನಾದ್ರು ಇದೆಯಾ ನಿಮ್ಗೆ ಅಂತ ಕೇಳಿದ್ರು ನನ್ ತಾಯಿಗೆ. ಅದೇ ಈ ತರ 2014 ಅಲ್ಲಿ ಹಿಂಗ ಆಗಿತ್ತು ಅಂತ ಎಲ್ಲ ಹೇಳ್ಕೊಂಡಿದ್ದಕ್ಕೆ ಎಲ್ಲಿ ತೋರ್ಸಿದ್ದು ಅಂದ್ರು. ಕ್ರಿಸ್ಟಿನ್ ಹಾಸ್ಪಿಟಲ್ ಅಂತ ಹೇಳಿದ್ವಿ. ಅಲ್ಲಿಗೆ ಕರ್ಕೊಂಡ್ ಹೋಗ್ಬಿಡಿ ಅಂತ ಹೇಳಿದ್ರು. ಅಲ್ಲಿಗೆ ಕರ್ಕೊಂಡ್ ಹೋಗಿದ್ದಕ್ಕೆ ಇಮ್ಮಿಡಿಯೇಟ್ ಆಗಿ ಫಿಟ್ಸ್ ಬಂದ್ಬಿಡ್ತು ನಮ್ ತಾಯಿಗೆ. ಹಾ, ಬಟ್ ಆ ವೇಳೆಗೆ ಅವ್ರಿಗೆ ಪ್ರಜ್ಞೆ ಬಂದಿತ್ತಾ? ಇಲ್ಲ ಸರ್, ಪ್ರಜ್ಞೆನೂ ಬಂದಿಲ್ಲ. ಅವ್ರು ನನ್ನ ಹತ್ರ ಕೊನೆಯದಾಗಿ ಮಾತಾಡಿದ್ದು, ನಾ ಸ್ವಲ್ಪ ಹೊತ್ತು ಮಲ್ಕೋತೀನಿ ಮಗ್ನೆ ಅಂತ ಹೇಳಿದ್ರು. ಅದೇ ಅವರ ಧ್ವನಿ ಲಾಸ್ಟ್ ನಾನು ಕೇಳ್ಕೊಂಡಿದ್ದು. ಮನೇಲೇನಾ? ಹಾ ಸರ್, ಮನೆ ಪ್ರಜ್ಞೆ ತಪ್ಪಿದ್ದು, ಬಟ್ ಉಸಿರಾಡ್ತಿದ್ರು. ಅಲ್ಲಿಂದ ಹಾಸ್ಪಿಟಲ್ ಕರ್ಕೊಂಡು ಹೋದ್ವಿ. ಫಿಟ್ಸ್ ಬಂತು. ಅಲ್ಲಿ ಇಮ್ಮಿಡಿಯೇಟ್ ಆಗಿ ICUಗೆ ಅಡ್ಮಿಟ್ ಮಾಡ್ಬಿಟ್ರು. ಅಲ್ಲಿ ಸರಿ ವೆಂಟಿಲೇಟರ್ ಇಟ್ಟಿದ್ರು ಮಮ್ಮಿನ. ಆಮೇಲೆ ಸರ್ಜರಿ ಮಾಡ್ಬೇಕು, ಬ್ರೈನ್ ಅಲ್ಲಿ ಬ್ಲಡ್ ಕ್ಲಾಟ್ ಆಗಿದೆ ಅಂತ ಹೇಳಿದ್ರು. ಆಮೇಲೆ ನಾವು ಸರ್ಜರಿ ಎಲ್ಲ ಮಾಡ್ಸಿದ್ವಿ. ಸರ್ಜರಿ ಕೂಡ ಸಕ್ಸಸ್ ಆಯ್ತು. ಎಲ್ಲ ಅದ್ರಿಂದನೂ ಆಚೆ ಬಂದ್ರು ನನ್ ತಾಯಿ. ಆಮೇಲೆ ಎಲ್ಲ ಆಯ್ತು. ಒಂದು Jan 5th ನೈಟ್ ನನ್ಗೆ ಡಾಕ್ಟರ್ ಬಂದು ಹೇಳಿದ್ದು, ನನ್ಗೂ ನನ್ ತಂದೆಗೂ, ಇಲ್ಲ ತುಂಬಾ ರಿಕವರ್ ಆಗೋ ಚಾನ್ಸಸ್ ಇದೆ, ಲೈಕ್ 90.99% ಈ ತರ ರಿಕವರ್ ಆಗೋ ಚಾನ್ಸಸ್ ಇದೆ, ಹೆದರ್ಕೊಳ್ಳೋ ಅವಶ್ಯಕತೆ ಏನು ಇಲ್ಲ, ನೀವು ಹೋಗಿ ಮಾತಾಡ್ಸಿ ಅಂತ ಹೇಳಿದ್ರು. ಬಟ್ ಅವಾಗ್ಲೂ ಪ್ರಜ್ಞೆ ಬಂದಿರ್ಲಿಲ್ಲ ನನ್ ತಾಯಿಗೆ, ವೆಂಟಿಲೇಟರ್ ಅಲ್ಲಿ ಇದ್ದಿದ್ ಕಾರಣ. ಸೊ ಅವರು ಅಲ್ಲಿ ಹೋಗ್ತಿದ್ದಂಗೆ ನನ್ ತಾಯಿ ನನ್ ಧ್ವನಿ ಕೇಳಿದ ತಕ್ಷಣ ಕಣ್ಣಲ್ಲಿ ನೀರ್ ತುಂಬ್ಕೊಳಕ್ ಸ್ಟಾರ್ಟ್ ಮಾಡ್ತಿದ್ರು. ನಮ್ಗೆ ಅದೆಲ್ಲ ನೋಡಿ ಖುಷಿ ಆಯ್ತು. ರೆಸ್ಪಾಂಡ್ ಆಗ್ತಿದ್ದಾರೆ, ಅವ್ರು ಸೆನ್ಸ್ ಮಾಡ್ತಿದ್ದಾರೆ ನಮ್ಮ ಮಾತುಗಳನ್ನ ಅನ್ನೋ ತರ. ನನ್ ತಂದೆನೂ ಹೋಗಿ ಮಾತಾಡ್ಸಿದ್ವಿ, ಎಲ್ಲ ಮಾತಾಡ್ಸಿದ್ರು, ನಾನು ಹೋಗಿ ಮಾತಾಡ್ಸಿದೆ. ಎಲ್ಲ ತರ ಅಂದ್ರೆ ಕೈ ಕಾಲೆಲ್ಲ ಶೇಕ್ ಮಾಡೋದು, ಆ ತರ ಎಲ್ಲ ರೆಸ್ಪಾಂಡ್ ಮಾಡ್ತಿದ್ರು. ಆಮೇಲೆ Jan 6th ಮಾರ್ನಿಂಗ್ 7 ಗಂಟೆ ಕರೆಕ್ಟ್ ಆಗಿ ಡಾಕ್ಟರ್ ಬಂದು ಹೇಳ್ತಾರೆ, ಮೋಷನ್ ಎಲ್ಲ ಆಗಿದೆ, ಯೂರಿನ್ ಪಾಸ್ ಮಾಡಿದ್ದಾರೆ, ಸೊ ಇವತ್ತು ಪ್ರಜ್ಞೆ ಬರಬಹುದು ಅಂತ ಹೇಳ್ತಾರೆ. ನಾವ್ ಅವಾಗ ತುಂಬಾ ಹೋಪ್ಸ್ ಇತ್ತು ಸರ್, ಪ್ರಜ್ಞೆ ಬರತ್ತ ಅಂತ ಹೇಳಿ. ಆಮೇಲೆ ಒಂದು ಕರೆಕ್ಟ್ ಆಗಿ 7:15 ಎಮರ್ಜೆನ್ಸಿ ಆಗೋಯ್ತು ನನ್ ತಾಯಿಗೆ. ಮೇಲಿಂದ ಕೆಳಗಡೆ ಡಾಕ್ಟರ್ಸ್ ಎಲ್ಲ ಓಡಾಡ್ತಾ ಇದ್ರು, ಡಾಕ್ಟರ್ಸ್ ಎಲ್ಲ ಸುತ್ತ ಕವರ್ ಆಗಿದ್ರು. ಆಮೇಲೆ ಅಲ್ಲೋಗಿ ನೋಡಿದ ತಕ್ಷಣ ಎಮರ್ಜೆನ್ಸಿ ಇಂಜೆಕ್ಷನ್ ಹಾಕಿದೀವಿ, ಹೇಳಕ್ ಆಗಲ್ಲ, ಸ್ಥಿತಿ ತುಂಬಾ ಗಂಭೀರವಾಗಿದೆ ಅಂತ ಹೇಳ್ಬಿಟ್ರು. ಅಲ್ಲಿ ನಾನು ನನ್ ತಂದೆ ಅರ್ಧ ಆಗೋಗ್ಬಿಟ್ವಿ, ಏನ್ ಹಿಂಗ ಆಗೋಯ್ತಲ್ಲ ಅನ್ನೋ ತರದಲ್ಲಿ. ಯಾಕಂದ್ರೆ ಸರ್ಜರಿ ಕೂಡ ಆಗಿತ್ತು ಅಲ್ವಾ, ಆ ಒಂದು ನಂಬಿಕೆ ಮೇಲಿದ್ವಿ, ಪುನಃ ಬರ್ತಾರೆ ನನ್ ತಾಯಿ ಅನ್ನೋ ತರ. ಡಾಕ್ಟರ್ ಕೂಡ ಅದನ್ನ ಬಹಳ ಬಲವಾಗಿ ಹೇಳಿದ್ರು ಕೂಡ. ಅದಾದ್ಮೇಲೆ ಈ ತರ ಆದ್ಮೇಲೆ ಎಮರ್ಜೆನ್ಸಿ ಇಂಜೆಕ್ಷನ್ ಹಾಕಿದೀವಿ ಅಂದಾಗ ನನ್ ತಂದೆಗೆ ICUನಲ್ಲಿ ಹೋಗೋ ಚಾನ್ಸ್ ಇತ್ತು, ಅವ್ರು ಹೋಗ್ಲಿಲ್ಲ. ನನ್ನನ್ನೇ ಕಳ್ಸಿದ್ರು, ಹೋಗು ನೀನೇ ನೋಡ್ಕೋಬಾ ಅಂತ. ನಾನ್ ಹೋಗಿ ಕೊನೆ ಕ್ಷಣ ಸರ್, ಅದು ನಮ್ಮ ತಾಯಿ ಸಾವಿನ ಕೊನೆ ಕ್ಷಣ ಅದೆಲ್ಲ. ನಾ ಹೋಗಿ ಮಾತಾಡಿಸ್ತೀನಿ, ಮಮ್ಮಿ ಪೂರಾ ಕಣ್ಣಿಂದ ನೀರ್ ಆಚೆ ಬರ್ತಾ ಇದೆ, ನಾನ್ ಬಂದಿದ್ದೀನಿ ಹೆದೋಳು ಅಂತ ಹೇಳ್ದೆ. ನನ್ ತಾಯಿಗೆ ಕಣ್ಣಿಂದ ನೀರ್ ತುಂಬಾ ಆಚೆ ಬರ್ತಿದೆ, ಯಾಕಂದ್ರೆ ಅವ್ರಿಗೆ ಮಾತಾಡಕ್ ಆಗ್ತಿಲ್ಲ, ವೆಂಟಿಲೇಟರ್ ಇರೋದಕ್ ಕಾರಣ ಆಗ್ತಾ ಇಲ್ಲ ಮಾತಾಡೋದಕ್ಕೆ. ಬಟ್ ಅವ್ರು ತಗೋತಾ ಇದಾರೆ, ನಾನ್ ಮಾತಾಡೋದನ್ನೆಲ್ಲ ಸೆನ್ಸ್ ಮಾಡ್ತಾ ಇದಾರೆ. ಆಮೇಲೆ ಅಲ್ಲಿ ಮಾತಾಡ್ಸ್ಕೊಂಡ್ ಆಚೆ ಬರ್ತೀನಿ, ವಿತಿನ್ 10 minutes ಅಲ್ಲಿ ಡಾಕ್ಟರ್ ಬಂದ್ ಹೇಳ್ತಾರೆ, ಈ ತರ ಹಾರ್ಟ್ ಬೀಟ್ ಸ್ಟಾಪ್ ಆಗೋಗಿದೆ, ತೀರ್ಕೊಂಡಿದ್ದಾರೆ ಅಂತ ಹೇಳಿ. ಸೊ ಅದು ನನ್ಗೆ
ಇವತ್ತಿಗೂ ತಗೊಳಕ್ ಆಗ್ತಾ ಇಲ್ಲ ಸರ್. ಯಾಕಂದ್ರೆ ನಾನು ನನ್ ತಂದೆ ಜೊತೆಗೆ ಎಲ್ಲ ಹೇಳ್ಕೊಂಡತ್ರೆ ಅವರು ತುಂಬಾ ನೋವು ಪಡ್ತಾರೆ. ಸೊ ನಾನು ಏನು ಮಾಡೋ ಸ್ಥಿತಿನಲ್ಲಿ ಆಗ್ತಾ ಇಲ್ಲ. ತುಂಬಾ ಅಂದ್ರೆ ಎಲ್ಲ ಸಾವಾಗತ್ತೆ. ಅವು ಅವತ್ತು ಆ ಕಣ್ಣಲ್ಲೆಲ್ಲ ನೋಡಿದ್ದೀನಲ್ಲ. ಸೊ ಆ ಕಣ್ಣೀರು ನಿಮ್ಮ ಕಾರಣಕ್ಕೆ ಬಂತು ಅಂತ ನಿಮಗೆ ಅರಿವಿತ್ತ ಅವತ್ತಿಗೆ? ನಮ್ ಕಾರಣಕ್ಕೆ ಅಂದಾಗ ನಮ್ಮಮ್ಮಂಗೆ ನನ್ ಮೇಲೆ ತುಂಬಾ ಪ್ರೀತಿ ಇತ್ತು. ಐ ಮೀನ್ ಅದು ಕಡೆಯದಾಗಿ ವಿದಾಯವೇ ಆಗಿತ್ತು ಅಂತ ನಿಮ್ಗೆ ಗೊತ್ತಿರ್ಲಿಲ್ಲ? ಗೊತ್ತಿರ್ಲಿಲ್ಲ ಸರ್. ಅದಾದ್ಮೇಲೆ ಗೊತ್ತಾಗಿದ್ದು. ಹೌದು. ಅಂದ್ರೆ ಕೊನೆಯದಾಗಿ ನನ್ನನ್ ಮಾತಾಡ್ಸೋ ಮಮ್ಮಿಗೆ ಆಸೆ ಇತ್ತು ಅಂತ ಹೇಳಿ. ಅರ್ಥ ಆಯ್ತು. ಅದಾದ್ಮೇಲೆ ಮದ್ವೆ ಎಲ್ಲ ಸೆಟ್ ಆಗಿತ್ತು. ಅಮ್ಮ ಕೂಡ ಹುಡ್ಗನೇ. ಇದೇನಿದು ಕತೆ? ಸರ್ ಹೌದು, ಅವಾಗ್ಲೇನೆ ಮದ್ವೆ ಎಲ್ಲ ಸೆಟ್ ಆಗಿತ್ತು. ಬಿಕಾಸ್ ನಮ್ಮ ಅಕ್ಕಂದು ಲವ್ ಮ್ಯಾರೇಜ್ ಆಗಿತ್ತು. ಅಂದ್ರೆ ಲವ್ ಮ್ಯಾರೇಜ್ ಆಗಿರೋ ಕಾರಣ ನಮ್ ತಂದೆ ತಾಯಿ ಮದ್ವೆನ ನೋಡಿರ್ಲಿಲ್ಲ. ಲೈಕ್ ಹೆಣ್ಮಕ್ಳು ಮದ್ವೆ ಮಾಡ್ಬೇಕಂತ ತುಂಬಾ ಆಸೆ ಇಟ್ಕೊಂಡಿದ್ರು. ಲವ್ ಮ್ಯಾರೇಜ್ ನಿಮ್ಮ ಹೆತ್ತವರ ಇಚ್ಛೆಯಂತೆ ಆಗ್ಲಿಲ್ವಾ? ಐ ಮೀನ್ ಇಲ್ಲ ಸರ್. ಯಾಕೋ ಅತಂತ್ರ ಆಗೋಯ್ತು? ಆದ್ರೂ ಅದೆಲ್ಲ ಆದ್ಮೇಲೆ ಪಾಪು ಆಗಿದ ತಕ್ಷಣ ಅವ್ರುನು ಒಪ್ಕೊಂಡ್ರು. ನನ್ ತಂದೆ ತಾಯಿ ಇಬ್ರು ಒಪ್ಕೊಂಡು ಮನೆಗೆಲ್ಲ ಸೇರಿಸ್ಕೊಂಡ್ರು, ಎಲ್ಲ ಆಯ್ತು. ಅದಾದ್ಮೇಲೆ ನನ್ ಮದ್ವೆ ಮಾಡ್ಬೇಕು ಅನ್ನೋ ತುಂಬಾ ಆಸೆ ಬಂದಿತ್ತು ಅಪ್ಪ ಅಮ್ಮಂಗಿಬ್ರಿಗೂ. ಅಂದ್ರೆ ಇದಾದ್ರೂ ಸ್ವಲ್ಪ ಚೆನ್ನಾಗಿ ಮಾಡೋಣ ಅಂತ ಇದ್ರು. ಬಟ್ ಅಮ್ಮ ಇದ್ದಾಗ ಎಂಗೇಜ್ಮೆಂಟ್ ಎಲ್ಲ ಆಗಿತ್ತು, ಎಲ್ಲ ಮಾತುಕತೆ ಎಲ್ಲ. ನೋಡಿದ್ರಾ? ಹೌದು ಸರ್, ಹುಡ್ಗನ್ ನೋಡಿದ್ರು, ಮಾತಾಡಿದ್ರು. ಅವ್ರ ಮನೆಗೆಲ್ಲ ಹೋಗಿದ್ವಿ, ಅವರು ನಮ್ಮ ಮನೆಗೆಲ್ಲ ಬಂದಿದ್ರು, ಎಲ್ಲ ಆಗಿತ್ತು. ನಿಮ್ಗೂ ಇಷ್ಟ ಇತ್ತು? ಹೌದು ಸರ್. ಮದ್ವೆ ಒಂದು ಮಾಡ್ಬೇಕು, ಸಂಕ್ರಾಂತಿ ಹಬ್ಬಕ್ಕೆ ಡೇಟ್ ಹಾಕ್ಸ್ಬೇಕು ಅಂತ ಎಲ್ಲ ಪ್ಲಾನ್ ಪ್ರಕಾರ ಇತ್ತು. 2025 ಸಂಕ್ರಾಂತಿ ಹಬ್ಬ ಕಳ್ಕೊಂಡು. ಸೊ ಅಷ್ಟೊತ್ತಿಗೆ ಹೀಗಾಗೋಯ್ತು. ಅದಾದ್ಮೇಲೆ ಏನಾಯ್ತಾ ಅದ್ರ ಕತೆ? ಸರ್ ಇವಾಗ ಲೈಕ್ ಅಂದ್ರೆ ಅವ್ರ ಮನೇಲಿ ಅವ್ರ ಸ್ವಂತ ತಂದೆಯವರ ತಮ್ಮಂದು ಚಿಕ್ಕಪ್ಪಂದು ಸಾವಾಗಿದೆ. ಅದ್ರಿಂದ ಒಂದು 3 ತಿಂಗಳು ಏನು ಶುಭ ಕಾರ್ಯದ ಮಾತುಕತೆ ಬೇಡ ಅಂತ ಹೇಳಿ ಗುರುಜಿಗಳು ಹೇಳಿದಾರೆ. ಅದ್ ಮಾರ್ಚ್ ಆದ್ಮೇಲೆ ಡೇಟ್ ಹಾಕ್ಸೋ ಇದು ಇದೆ ಸರ್ ಅಂತ ಅನ್ಕೊಂಡಿದೀವಿ. ಬಟ್ ಇಲ್ಲಿ ಪ್ರಾಬ್ಲಮ್ ಏನಾಗ್ತಿದೆ ಅಂದ್ರೆ ತುಂಬಾ ಆಂಗ್ಸೈಟಿಗೆ ಒಳಗಾಗ್ತಿದೀನಿ. ತುಂಬಾ ನೆಗೆಟಿವ್ ಎನರ್ಜಿ ನನ್ನನ್ ಕಾಡ್ತಾ ಇದೆ. ಅಂದ್ರೆ ಯಾರ ಮೇಲೂ ನನ್ಗಷ್ಟು ನಂಬೋ ಸ್ಥಿತಿನಲ್ಲಿ ನಾನಿಲ್ಲ. ಅಂದ್ರೆ ಒಬ್ರ ಮೇಲೆ ತುಂಬಾ ಡೌಟ್ ಬೀಳೋದು, ನನ್ಗೆಲ್ ಮೋಸ ಆಗೋಗ್ಬಿಡತ್ತೋ. ನನ್ ತಾಯಿ ನಾ ಕಳ್ಕೊಂಡಿರೋ ಕಾರಣ ನನ್ಗೆ ಯಾರು ಹೇಳ್ಕೊಳಕ್ ಆಗ್ತಿಲ್ಲ. ತುಂಬಾ ನೋವು, ಒಳಗಡೆನೆ ದುಃಖ ಪಡ್ಕೊಂಡಿದೀನಿ. ಏನ್ ಮಾಡ್ಬೇಕು ಅನ್ನೋದು ನನಗ್ ಗೊತ್ತಾಗ್ತಿಲ್ಲ. ಯಾಕಂದ್ರೆ ನನ್ನ ರಿಲೇಟಿವ್ಸ್ ಎಲ್ಲಾ ದೂರ ಆದ್ರು ಸರ್. ಅಂದ್ರೆ ನಮ್ಮ ಮಮ್ಮಿ ಸೈಡ್ ಇದಾರಲ್ಲ, ಅವರು ಆಗಿರ್ಬೋದು, ತಂದೆ ಸೈಡ್ ಆಗಿರ್ಬೋದು. ಅಂದ್ರೆ ನಮ್ಮಮ್ಮನ್ ಸಾವ ಆಯ್ತಲ್ಲ, ಸೊ ಅವ್ರಿಗೂ ನಮ್ಗೂ ಇನ್ನೇನ್ ಸಂಬಂಧ ಅನ್ನೋ ತರ ಟ್ರೀಟ್ ಮಾಡಕ್ ಸ್ಟಾರ್ಟ್ ಮಾಡ್ಬಿಟ್ರು. ನಮ್ಮ ವಸ್ತು ಈಗ ಅಲ್ಲಿಲ್ಲ ಅಂತ. ಇವತ್ತವರೆಗೂ ನಮ್ ಮನೆಗ್ ಯಾರು ಬಂದಿಲ್ಲ. ಅಂದ್ರೆ ತಾಯಿ ಕಡೆಯವರು ಯಾರೊಬ್ರು ನಮ್ ಮನೆಗ್ ಬಂದ್ ಹೆಂಗಿದ್ಯಾ ನೀನು, ಹೆಂಗ್ ಅಡ್ಗೆ ಎಲ್ಲ ಮಾಡ್ಕೊಳಕ್ ಬರುತ್ತಾ, ನೀನು ನಿಮ್ ತಂದೆ ಇಬ್ರೇ ಇದ್ದೀರಾ, ಏನು ಕೇಳಲ್ಲ. ಬಟ್ ಸಮ್ಟೈಮ್ಸ್ ನನ್ ತುಂಬಾ ಒಂಟಿಯಾಗಿ ಫೀಲ್ ಆಗ್ತೀನಿ. ಏನ್ ಮಾಡ್ಬೇಕು ಅನ್ನೋದ್ ಗೊತ್ತಾಗಲ್ಲ. ಅದು ತುಂಬಾ ಆಂಗ್ಸೈಟಿಗೆ ಒಳಗಾಗ್ತಿದ್ದೀನಿ. ಹೇಳೋರಿಲ್ಲ ನನಗೆ ಅನ್ನೋ ತರ, ಯಾರು ಸ್ವಂತವಾದವರು. ಯಾಕಂದ್ರೆ ನನ್ ತಾಯಿನ ತುಂಬಾ ಹಚ್ಕೊಂಡಿದ್ದೆ ಸರ್ ನಾನು. ಒಂದು ದಿನನೂ ಎಲ್ಲೂ ಹೋಗ್ತಿರ್ಲಿಲ್ಲ, ಬರ್ತಿರ್ಲಿಲ್ಲ ನನ್ ತಾಯಿನ ಬಿಟ್ಟು. ಅವರು ನನ್ನ ತುಂಬಾ ಹಚ್ಕೊಂಡಿದ್ರು. ಬಟ್ ಇವಾಗ ಆಲ್ ಆಫ್ ಅ ಸಡನ್ ಹಿಂಗ ಆಗಿದ್ದಾಗ 1 ವರ್ಷ ಆಯ್ತು ಕೂಡ ಅದ್ರಿಂದ ಆಚೆ ಬರಕ್ ಆಗ್ತಿಲ್ಲ. ನನ್ ತಂದೆ ಹತ್ರ ಹೇಳ್ಕೊಂಡಾಗ ಅವರು ತುಂಬಾ ನೋವು ಪಡ್ತಾರೆ ಅಂತ ಹೇಳಿ ನಾನ್ ಏನು ಹೇಳ್ಕೊಳಕ್ಕೂ ಆಗ್ತಾ ಇಲ್ಲ. ಧೈರ್ಯ ಹೇಳೋರಿಲ್ಲ, ಒಂದು ಬುದ್ಧಿ ಹೇಳೋರು. ಸೊ ಏನೋ ಗೊತ್ತಿಲ್ಲ, ಅದೃಷ್ಟ ಸರ್. ಈಗ ಒಂದು ಪ್ರೋಗ್ರಾಮ್ ನೋಡ್ತಿದ್ದೆ ಲೈವ್ ಅಲ್ಲಿ. ಆಕ್ಚುಲಿ ಯೂಟ್ಯೂಬ್ ಓಪನ್ ಮಾಡಿದ ತಕ್ಷಣ ಈ ಪ್ರೋಗ್ರಾಮ್ ಕಣ್ಣಗ್ ಬಿತ್ತು. ಸೊ ಸುಮ್ನೆ ಕಾಲ್ ಟ್ರೈ ಮಾಡೋಣ ಅಂತ ಹೇಳಿ
ಮನ್ಸಲ್ಲಿ ಇರೋದ್ ಹಂಚ್ಕೋಬೇಕು ಅಂತಾನೆ ಹೇಳಿ ಕಾಲ್ ಟ್ರೈ ಮಾಡಿದ್ದು ಕೂಡ. ಅರೆ ನನ್ ತಾಯಿ, ಹಾ ಸರ್. ಹಾ, ಭಗವಂತನ ಕರುಣೆ. ನಿಮ್ಮಂಥ ನೊಂದ ಜೀವಕ್ಕೆ ಎರಡು ಮಾತು ಹೇಳೋ ಅವಕಾಶ ನಮಗೂ ಸಿಕ್ತು ಅಂದ್ಕೊಳ್ತೀನಿ. ಎನಿವೆ, ಬಟ್ ಆ ಸಂಬಂಧ ಅರ್ಥಾತ್ ಹ್ಮ್ ಯಾವುದು ತಾಯಿಯ ಸಾವಿಗಿಂತ ಮುಂಚೆ ಹ್ಮ್ ನಿರ್ಧರಿಸಲ್ಪಟ್ಟಿತ್ತು ಆ ಸಂಬಂಧ ಈಗಲೂ ಅದೇ ಪ್ರೀತಿ ಕಾಳಜಿಯಲ್ಲಿ ಇದೆಯಾ? ಹಾ ಸರ್, ತುಂಬಾ ಇದೆ. ಅದ್ರ ಬಟ್ ಬಗ್ಗೆ ನಿಮಗೆ ಪೂರ್ಣ ನಂಬಿಕೆ ಇದೆಯಾ? ನಂಬಿಕೆ ತುಂಬಾ ಇದೆ. ಅಂದ್ರೆ ನಮ್ ತಂದೆನೇ ಸ್ವತಃ ಅಂದ್ರೆ ಇಚ್ಛೆ ಅಂತೆ ನಮ್ ತಂದೆ ಒಪ್ಕೊಂಡು, ಅಂದ್ರೆ ನಮ್ ತಂದೆ ಯಾರನ್ನೂ ಸಾಮಾನ್ಯವಾಗಿ ಒಪ್ಕೊಳಲ್ಲ. ಆ ಹುಡ್ಗ ತುಂಬಾ ಒಳ್ಳೆಯವರು, ನನ್ ಮನ್ಸಿಗೂ ಗೊತ್ತು ಒಳ್ಳೆಯವರು ಅಂತ. ಬಟ್ ನಂಗೆ ಹೆಂಗೆ ನೆಗೆಟಿವ್ ಕಾಡ್ತಿದೆ ಅಂದ್ರೆ, ಎಲ್ಲಿ ನಾನ್ ಮೋಸ ಹೋಗ್ಬಿಡ್ತೀನೋ. ಮೋಸ ಯಾವುದ್ರ ಕುರಿತು? ಸಂಬಂಧದ್ದು ಅಥವಾ ಸರ್, ಬಂಧು ಬಳಗದ್ದು ಅಥವಾ ಹಂಗ ತಾಯಿಯಿಂದ ಒಂಟಿ ಆದೆ ಅಲ್ವಾ ನಾನು. ನನ್ ತಾಯಿನ ಕಳ್ಕೊಂಡು ಪುನಃ ನಾನು ಈ ವ್ಯಕ್ತಿನೂ ಎಲ್ಲಿ ನಾನು ಮೋಸದಿಂದ ಕಳ್ಕೊಂಡು ಒಂಟಿಯಾಗಿ ಹೋಗ್ತೀನಿ ಅನ್ನೋ ತರ ತುಂಬಾ ಕಾಡತ್ತೆ. ಏನಕ್ಕೆ ಆ ತರ ಬರುತ್ತೆ ಅಂತಾನು ನನ್ಗೆ ಅರ್ಥ ಆಗ್ತಲ್ಲ ತಲೆಗೆ. ಹ್ಮ್ ಆಯ್ತು, ತೊಂದರೆ ಇಲ್ಲ. ಈ ಸಮಯದಲ್ಲಿ ತಂದೆ ಸ್ವಲ್ಪ ಧೈರ್ಯವಾಗಿದ್ದಾರಾ? ಹಾ ಸರ್, ಅಂದ್ರೆ ಅವರು ನನಗ್ ಧೈರ್ಯ ಹೇಳೋಗೋಸ್ಕರ ಮಾತ್ರ ತುಂಬಾ ಧೈರ್ಯವಾಗಿದ್ದಾರೆ. ಬಟ್ ಒಳಗಡೆ ನಾವು ಇದೆ, ಹೇಳ್ಕೊಳಲ್ಲ ಯಾರ ಹತ್ರನು. ಇವತ್ತಿನ ಈ ಎಪಿಸೋಡ್ ಅರ್ಥಾತ್ ಎಪಿಸೋಡ್ 648, ಇವತ್ತೇನು ನೀವು ಮಾತಾಡ್ತಿದ್ದಾರಲ್ಲ, ಇದೇ ಕಾರ್ಯಕ್ರಮದ ಮೊದಲನೇ ಕಾಲರ್ ಒಂದು ಹೆಣ್ಮಗಳು ಫೋನ್ ಮಾಡಿದ್ದು. ಅವ್ರದ್ದು ಸ್ವಲ್ಪ ಉಲ್ಟಾ, ಅವ್ರದ್ದು ತಂದೆ ಹಾ ಸರ್. ಸೇಮ್, ಬಟ್ ಅವ್ರಿಗೆ 3 ಜನ ಹೆಣ್ಮಕ್ಳಿದ್ರು. ತಂದೆ ವೆಟರ್ನರಿ ಡಾಕ್ಟರ್ ಆಗಿದ್ರು. ಎಲ್ಲ ಹೀಗೆ ಫೀಲ್ಡಲ್ಲಿ ಇದ್ದಾಗಲೇ ಪಾಪ ಏನೋ ಎದೇನೋ ಹಾರ್ಟ್ ಅಟ್ಯಾಕ್ ಏನೋ ಆಗಿ ತೀರು ಹೋದ್ರು. ಅದಾದ ನಂತರ ಆಕೆಗೆ ಇವಾಗ ನಿಮ್ಮ ಏಜೆ, 1 ವರ್ಷ ದೊಡ್ಡವರು, 25 ವರ್ಷ. ತಂದೆ ಕೆಲಸ ಅಕ್ಕನಿಗೇನು ಅಂದರೆ ಮಧ್ಯದವಳಿಗೆ ಸಿಕ್ತು. ಇಬ್ಬರು ಅಕ್ಕಂದಿರು ಮದುವೆ ಆಗಿ ಹೋಗಿದ್ದಾರೆ. ತಂದೆ ಕೆಲಸವನ್ನ ಗೌರ್ಮೆಂಟ್ ಕೆಲಸ ತಗೊಂಡ ಆ ಅಕ್ಕ ಕೊಟ್ಟು ಮಾತಂತೆ ನಡ್ಕೊಳ್ತಾ ಇಲ್ಲ. ತಾಯಿ ಅಯ್ಯೋ ನಮ್ಮ ಮಗಳು ಹಿಂಗ 20,000 ಕೊಡ್ತಾರೆ, ಅಂದರೆ ಸಂಬಳ ಒಂದು 70-80 ಬರ್ಬೋದು, ಮನೆಗೆ 20,000 ಕೊಡ್ತಾರಂತೆ. ಅದು ನಾನು ಹಾಕು ಅನ್ನದಿಂದ ಬದುಕ್ತಾ ಇದ್ದೀರಾ ಅಂತ ಹಂಗಿಸಿ ಬೇರೆ ಕೊಡ್ತಾರಂತೆ. ಈಗೇನು ದುಡಿತಾ ಇದ್ದಾಳೆ ಪಾಪ. ಆದ್ರೆ 25 ವರ್ಷಕ್ಕೆ ಏನು ಪ್ರಬುದ್ಧತೆ ಅಂದ್ರೆ ನೋಡಿ, ಆ ತನ್ನ ತಾಯಿ ದುಃಖ ಪಡ್ತಾ ಇರೋದು ಈ ಕಿರಿ ಮಗಳ ಯಾವುದೋ ಎಡವಟ್ಟಿನಿಂದ ಅಲ್ಲ. ತನ್ನ ಉಳಿದ 2 ಹೆಣ್ಣು ಮಕ್ಕಳು ಯಾಕೋ ಹಿಂಗೆ ನಮ್ಮನ್ನ ಹಿಂಗೆ ನಡೆಸ್ಕೊಂಡ್ಬಿಟ್ರಲ್ಲ, ನಮಗೆ ನಾವು ಹಾಕೋ ಅನ್ನದಿಂದ ನಮ್ಮ ಅಮ್ಮ ಬದುಕ್ತಾವಳೆ ಅಂತ ಅಂದ್ಬಿಟ್ರಲ್ಲ ಅಂತ ಅವ್ರಿಗೆ ದುಃಖ. ಬಟ್ ಈ ಹೆಣ್ಮಗಳು ಎಲ್ಲ ಯಾವುದೋ ಒಂದು ಇಂಜಿನಿಯರಿಂಗ್ ಅಥವಾ ಏನೋ ಓದಿದ್ದಾರೆ, ಒಂದು ಕೆಲ್ಸಕ್ಕೆ ಹೋಗ್ತಾರೆ, ಒಂದು 25,000 ಸಂಬಳ ತರ್ತಾರೆ. ಬಟ್ ಆ ಹೆಣ್ಮಗಳಿಗೆ ನನ್ನ ತಾಯಿ ಹೇಳೋದನ್ನು ನಾನು ನೋಡ್ಲಿಕ್ಕೆ 25 ವರ್ಷ ತಂದೆ ಇಲ್ಲ, ಅಥವಾ ಬಹಳ ದೊಡ್ಡದಾಗಿ ಹೇಳೋರು ಕೇಳೋರು ಅಷ್ಟು ಯಾರು ಇಲ್ಲ, ಅದು ಯಾವುದೋ ಒಂದು ಹಿಡಿತದಲ್ಲಿ ಇಲ್ಲ. ಎಷ್ಟು ಆಟ ಆಡ್ಬೋದಿತ್ತು 25 ವರ್ಷದ ಒಂದು ಹೆಣ್ಮಗಳಾಗಿ. ಎಷ್ಟು ಸುಖದ ಹಿಂದೆ ಹೋಗಿ ದೊಡ್ಡ ಮಗಳಿಗೆ ಕೆಲಸ ಕೊಡಿಸ್ದೆ ಅಲ್ವಾ, ಅವಳ ಕೈಲಿ ಸಾಕಿಸ್ಕೊ, ನನ್ನ ಕೈಲಿ ಇದೆಲ್ಲ ಆಗಲ್ಲ ಅಂತ ಎಷ್ಟು ಮಜಾ ಮಾಡಿಕೊಂಡು ಜೀವನವನ್ನು ಹೆಂಗೆಂಗೋ ಬದುಕಬೋದಿತ್ತಲ್ಲ. ಆಕೆ ಆಕೆ ಹೇಳ್ತಾಳೆ, ನನ್ನ ತಂದೆ ಇದ್ದಾಗ ಹೆಂಗೋ ಗೌರ್ಮೆಂಟ್ ಕೆಲಸ, ನಮ್ಮ ಬದುಕು ಹೆಂಗೋ ನಡೆಯುತ್ತೆ ಬಿಡು ಅಂತ. ನಮ್ಮ ತಂದೆ ಇದ್ದಾಗ ನಂಗೆ ಬದುಕಿನ ಬೆಲೆ ಅಷ್ಟು ಗೊತ್ತಿರಲಿಲ್ಲ, ಹೆಂಗೋ ಫೀಸ್ ಕಟ್ತಾರೆ ಬಿಡು, ನಮ್ಮ ತಂದೆ ಗೌರ್ಮೆಂಟ್ ಕೆಲಸ, ಪೆನ್ಷನ್ ಬರುತ್ತೆ, ಹಿಂಗಿದ್ದೆ. ಈಗ ನನಗೆ ಅರ್ಥ ಆಗ್ತಿದೆ, ತಂದೆ ಹಣವನ್ನು ಮಾಡಿಟ್ಟು ಹೋದರು, ಆದರೆ ಸಡನ್ನಾಗಿ ಆ ಸಂಸಾರದ ನೌಕೆಯನ್ನು ನಡೆಸ್ತಾ ಇದ್ದ ತಂದೆ ಹೊರಗಡೆ ಎಲ್ಲೋ ಏನೋ ಆಯ್ತು ನಿಮ್ಮ ತಂದೆ ಹೋಗ್ಬಿಟ್ರಂತೆ ಅಂತ ಒಂದು ಫೋನ್ ಬಂದಾಗ ಬದುಕಿ ಮುಗ್ದೋಯ್ತು, ಇನ್ನೇನಿಲ್ಲ. ಅಂದರೆ ಹಣ ಇದೆ ಅಕೌಂಟಲ್ಲಿ, ಆದರೆ ನಡೆಸೋರಿಲ್ಲ. ಹೌದು. ಅಂದರೆ ಆ ಹೆಣ್ಣು ಮಗಳು ಆ ತಂದೆಯ ಸಾವಿನಿಂದ ಬುದ್ಧನಿಗಿಂತ ಬೇರೇನೂ ಅಲ್ಲ, ಅಷ್ಟು ಜ್ಞಾನೋದಯ ಆಗಿದೆ ಆ ಹೆಣ್ಮಕ್ಳಿಗೀಗ. 25 ವರ್ಷ, ಮದುವೆ ಆಗಿಲ್ಲ, ಉಳಿದ 2 ಅಕ್ಕಂದಿರದು ಮದುವೆ ಆಗಿದೆ. ಈಕೆ ಮದುವೆ ಆಗಬೇಕು ಅಂದ್ರೆ 1000 ಯೋಚನೆ. ತನ್ನ ತಾಯಿನ ಯಾರು ಬೀದಿಗೆ ತಳ್ಳಿಬಿಡ್ತಾರೋ ಅನ್ನೋ ಭಯ. ಅಂದರೆ ಒಬ್ಬ ಮನೆಯಲ್ಲಿ ಗಂಡು ಮಗ ಇದ್ದಿದ್ರೆ ಬಹುಶಃ ಎಲ್ಲ ತಾಪತ್ರಗಳು ಆ ಹೆಣ್ಮಕ್ಳಿಗೆ ಬರ್ತಿರ್ಲಿಲ್ಲ.
ಇವತ್ತು ಆಕೆ ಮುಂದಿನ ಏನೇ ನಿರ್ಧಾರ ತಗೊಳ್ಬೇಕು ಅಂದ್ರೂ ತಾಯಿಯ ಹಿತವನ್ನು ನೆನ್ಪಿಟ್ಟುಕೊಂಡೇ ತಗೊಳ್ಬೇಕು. ಹೌದು. ಅಂದರೆ ಆ ಕತೆ ಇದೆ, ಇದೇ ಎಪಿಸೋಡಲ್ಲಿ ಮೊದಲನೇ ಕತೆ ಇದೆ, ಜಸ್ಟ್ ಕೇಳು. ಆದರೆ ನಿಮಗೆ ನಾನು ಹೇಳಿದೆ ಅಂದರೆ ಅವ್ರಿಗೂ ನಿಮಗೂ ಹೋಲಿಸ್ಕೊಂಡ್ರೆ ವಿಷಯ ಏನಿದೆ ಅಂದರೆ, ಇಲ್ಲಿ ನಿಮಗೆ ಮನೆಯ ತಂದೆ ಅಂತ ಅಂದರೆ ಆ ಕ್ಯಾಪ್ಟನ್ ಆಫ್ ದಿ ಶಿಪ್ ಇನ್ನೂ ಜೀವಂತವಾಗೇ ಇದ್ದಾರೆ. ಹೌದು ಹೌದು. ಮತ್ತೆ ಈಗಾಗಲೇ ಯಾವ ಸಂಬಂಧ ನಿಮ್ಮನ್ನ ಮನೆಯೊಳಗಡೆ ಕರ್ಕೊಳ್ಳಿಕ್ಕೆ ಈ ಹಿಂದೆಯೂ ನಿರ್ಧರಿಸಿತ್ತು, ತಾಯಿಯ ಸಾವಿನ ನಂತರವೂ ತನ್ನ ಆ ಹಳೆಯ ನಿರ್ಧಾರಕ್ಕೆ ಬದ್ಧವಾಗಿದೆ. ಹೌದು. ಇಲ್ಲಿ ತಾಯಿಯ ಸಾವನ್ನ ಮಗಳಾಗಿ ಅದು ನಿಮ್ಮ ದುಃಖ, ಅದು ಸಾಯವರೆಗೂ ಇದ್ದಿದ್ದೇ ಅವ. ಆದರೆ ಪ್ರಕೃತಿಗೆ ವಿಶೇಷ ಶಕ್ತಿ ಇದೆ, ಕಾಲಕ್ರಮೇಣ ಎಲ್ಲವನ್ನೂ ಅದು ಹೀಲ್ ಮಾಡುತ್ತೆ. ಆದರೆ ಇಲ್ಲಿ ನಮಗೆ ಒಂದು ಸತ್ಯ ಗೊತ್ತಿರಬೇಕು, ಯಾವಾಗಲೂ ಯಾವುದು ಮುಗಿದು ಹೋಗಿದೆಯೋ ಅದನ್ನು ತುಂಬ ಜೀವಂತವಾಗಿಡೋ ಪ್ರಯತ್ನ ಮಾಡಿದ್ರೆ ಮುಂಬರುವ ದಿನಗಳು ಹಾಳಾಗುತ್ತವೆ. ಸರ್, ಅರ್ಥ ನಿಮ್ಮ ಭಯ, ನಿಮ್ಮ ಆಂಗ್ಸೈಟಿ ಅಥವಾ ನಿಮ್ಮ ಭವಿಷ್ಯದ ಒಂದಷ್ಟು ಭಯಗಳು, ಅಥವಾ ನಾನು ಎಲ್ಲಿ ಮೋಸ ಹೋಗ್ಬಿಡ್ತೀನಿ ಹಂಗೆ ಹಿಂಗೆ, ಅಲ್ಟಿಮೇಟ್ಲಿ ನಮ್ಮನ್ನ ಸೋಲಿಸುವುದು ಇನ್ಯಾರೋ ಅಲ್ಲ, ನಮ್ಮ ಒಳಗಡೆ ಇರುವ ನಮ್ಮ ದುರ್ಬಲತೆಗಳೇ. ಹೌದು. ಆಯಿತು, ಯಾರೋ ನನಗೆ ಹಂಗೆ ಮುಂದೆ ಏನು ತೊಂದರೆ ಮಾಡಿದ್ರು, ನನ್ನ ಕೈ ಕೊಟ್ಟರು, ಅಥವಾ ನನಗೇನು ಆಯ್ತಪ್ಪ, ಓಕೆ, ಇಷ್ಟು ದೊಡ್ಡ ಜೀವನವನ್ನು ಒಂದು ಸೋಲಿಗೋಸ್ಕರ ಮುಗಿಸಿಕೊಳ್ಳುವ ಅಥವಾ ಡಿಪ್ರೆಷನ್ಗೆ ಹೋಗುವ ಆ ಬುದ್ಧಿ ನನ್ನಲ್ಲಿದ್ದರೆ ಅದು ನನ್ನ ಸೋಲೆ ಹೊರತು ಸೋಲನ್ನು ಹೊರಗಿನವರು ಉಂಟು ಮಾಡಲಿಕ್ಕಾಗಲ್ಲ. ನಾನು ಅದನ್ನು ಸ್ವೀಕರಿಸುವಷ್ಟು ದುರ್ಬಲ ನಾನಿದ್ದರೆ ಮಾತ್ರ ಅದು ಸೋಲು. ಇನ್ಫ್ಯಾಕ್ಟ್ ನಾನು ಅದನ್ನೇ ಆ ಹೆಣ್ಮಗಳಿಗೂ ಹೇಳ್ತಾ ಇದ್ದೆ, ನೀನು ಮದುವೆಯವ, ನನ್ನನ್ನು ಇನ್ವೈಟ್ ಮಾಡಿದ್ದೀಯಾ, ನಾನು ನಿನಗೊಂದು ಮದುವೆ ದಿವಸ ತಂದು ಗಿಫ್ಟ್ ಕೊಡ್ಲಿಕ್ಕೆ ಬಂದೆ, ನೀನು ತಗೊಂಡ್ರೆ ಆ ಗಿಫ್ಟ್ ನಿಂದು, ನೀನು ರಿಜೆಕ್ಟ್ ಮಾಡಿದೆ, ಅದು ಯಾರ ಹತ್ರ ಉಳೀತು? ಯಾರು ಕೊಡ್ಲಿಕ್ಕೆ ಬಂದ್ರೆ ಅವ್ರ ಹತ್ರನೇ ಉಳೀತು. ಬೈಗುಳವಾದರೂ ಪ್ರಶಂಸೆಗಳಾದರೂ ತಗೊಂಡ್ರೆ ಅದು ನಂದು, ತಗೊಳ್ಳದೆ ಹೋದ್ರೆ ಅದು ಅವ್ರ ಹತ್ರನೇ ಉಳೀತಲ್ಲ. ಅಂದರೆ ಬದುಕು ಅಥವಾ ನಮ್ಮ ಬುದ್ಧಿ ಆ ಮಟ್ಟಕ್ಕೆ ಎತ್ತರಕ್ಕೆ ಏರ್ಬೇಕಂದ್ರೆ ಅದಕ್ಕೊಂದು ತಪಶಕ್ತಿ ಬೇಕು. ಬಟ್ ನನಗನ್ಸೋದು ಏನಂದರೆ, ನಿಮ್ಮ ಜೀವನದಲ್ಲಿ ತಾಯಿಯ ನಿರ್ಗಮನದ ನಂತರ ಅಥವಾ ತಾಯಿಯ ಸಾವಿನ ನಂತರ ಯಾರ್ಯಾರು ನಿಮ್ಮಿಂದ ದೂರ ಆದರೂ, ಯಾರ್ಯಾರು ನಿಮ್ಮೊಂದಿಗೆ ಹೇಗೆ ವರ್ತಿಸಿದ್ರು, ಯಾರ್ಯಾರು ನಿಮ್ಮನ್ನು ಅರ್ಧಕ್ಕೆ ಕೈ ಬಿಟ್ಟರು, ಅಂದರೆ ಈ ಎಲ್ಲವೂ ಕೂಡ ನಿಮಗೆ ಶಾಪವಲ್ಲ, ಬದುಕಿನ ಮುಂಬರುವ ಒಂದಷ್ಟು ಸವಾಲುಗಳಿಗೆ ರೆಡಿ ಆಗಲಿಕ್ಕೆ ಈ ಸಮಾಜ ಹೀಗೆ ವರ್ತಿಸ್ಲೇಬೇಕು, ಬೇರೆ ದಾರಿ ಇಲ್ಲ. ಯಾಕಂದರೆ ಈಗೆಲ್ಲ ನಿಮಗೆ ನಾವಿದ್ದೀವಿ ಅಂತ ಬೆಂಬಲಿಸಿಬಿಟ್ಟು ಬದುಕಿನ ಬಹಳ ಮುಖ್ಯ ಸಮಯದಲ್ಲಿ ಕೈ ಕೊಟ್ಬಿಟ್ರೆ ಕರ್ಣನ್ ಕತೆ ಆಗ್ಬಿಡುತ್ತೆ ನಿಮ್ಮದು. ಕೈ ಕೊಡೋದಾದ್ರೆ ಅಂದರೆ ನನಗೆ ಮರ್ತು ಹೋಗೋದಾದ್ರೆ ಪ್ರಿಪೇರ್ಡ್ರಲ್ಲೇ ಮರ್ತು ಹೋಗ್ಲಿ, ಫೈನಲ್ ಎಕ್ಸಾಮಲ್ಲಿ ಬೇಡ ಅಂತ. ಯಾಕಂದ್ರೆ ಇಲ್ಲಿನ ಮರುವಿಗೆ ಏನ್ ಶಿಕ್ಷೆ ಇದೆಯೋ ಅದು ಫೈನಲ್ ಎಕ್ಸಾಮಲ್ಲಿ ಏನಾದರೂ ಆ ಮರುವಾದ್ರೆ ಅದು ಹೆಚ್ಚು ಶಿಕ್ಷೆ ಅದು. ಹೌದು. ಹಾಗಾಗಿ ನಾನು ಅಂದ್ರೆ ಯಾವಾಗಲೂ ಅಷ್ಟೇ, ನಷ್ಟ, ನಮ್ಮವರ ಸಾವುಗಳು, ಸೋಲುಗಳು ನಿಜವಾಗಲೂ ಬದುಕಿನ ನಿಜವಾದ ಸವಾಲುಗಳು ಅಂದ್ರೆ ಅದೇ. ಮತ್ತೆ ಆ ಸಮಯದಲ್ಲಿ ನಮ್ಮ ಶಕ್ತಿ ಏನು ಅಂತ ನಮಗೆ ಗೊತ್ತಾಗೋದು. ಹೌದು. ಡೋಂಟ್ ವರಿ, ಈ ಸಮಯದಲ್ಲಿ ಯಾರು ನಿಮ್ಮನ್ನ ಪೂರ್ಣ ನಂಬಿದ್ದಾರೋ, ಪ್ರೀತಿಸ್ತಿದ್ದಾರೋ, ಅಥವಾ ಯಾರು ನಿಮ್ಮನ್ನು ಮದುವೆ ಆಗಲಿಕ್ಕೆ ತಯಾರಿದ್ದಾರೋ, ಆ ಮನೆತನ, ಸಂಬಂಧ, ನಿಮ್ಮೊಳಗಡೆ ಉಂಟಾಗ್ತಾ ಇರುವ ಈ ಭಯ, ಖಿನ್ನತೆ ಅಥವಾ ಆತಂಕ, ನಾಳೆಯ ಭಯ, ಇವೆಲ್ಲವೂ ಒಂದು ತಾತ್ಕಾಲಿಕ, ಒಂದೇನೋ ಸಿಡಿಲಿನಂತೆ ಬಂದ ತಾಯಿಯ ಸಾವಿನಿಂದ ಉಂಟಾಗಿರುವ ಒಂದಷ್ಟು ಅರೆಗಳಿಗೆಯ ಕತ್ತಲೆ ಹೊರತು ಇದು ಶಾಶ್ವತವಾದ ಕತ್ತಲಲ್ಲ. ಒಂದು ವೇಳೆ ಈ ಕತ್ತಲಿನ ಸಮಯದಲ್ಲಿ ಹೊರಗಿನ ನಂಬಿಕಸ್ಥರ ವಿರುದ್ಧ ನೀನು ಸಂಶಯ ಪಡ್ಲಿಕ್ಕೆ ಶುರು ಮಾಡಿದ್ರೆ ಅದೊಂದು ಶಾಶ್ವತವಾಗಿ ಉಳ್ಕೊಂಡ್ಬಿಡುತ್ತೆ ಆ ಕತ್ತಲು. ಅಂದ್ರೆ ಆ ತಾತ್ಕಾಲಿಕ ಕತ್ತಲಿನ ಸಮಯದಲ್ಲಿ ನಾವು ಹೆಂಗಿರ್ತೀವಿ ಅನ್ನೋದು ಬಹಳ ಮುಖ್ಯ. ಯಾಕಂದ್ರೆ ಕತ್ತಲಾಗಿದ್ದು ಮತ್ತೆ ಸೂರ್ಯ ಬರಲೇಬೇಕು, ಮತ್ತು ಬೆಳಗಲೇಬೇಕು, ಮತ್ತೆ ಕತ್ತಲು ದೂರವಾಗಿ ಬದುಕನ್ನು ನಾನು ಬೆಳಕಿನೆಡೆಗೆ ಮುನ್ನಡೆಸಲೇಬೇಕು. ಅದು ತಾಯಿ ಇದ್ದಂತೆಯೋ ಇಲ್ಲದಂತೆಯೋ, ತಂದೆ ಇದ್ದಂತೆ, ಒಂದೇ ಎಲ್ಲರೂ ಹೋಗೋದೆ ಒಂಚೂರು ಹಿಂದೆ ಮುಂದೆ ಅಷ್ಟೇ. ನೀವು ಈ ಸಮಯದಲ್ಲಿ ಬದುಕನ್ನು ತುಂಬ ಸ್ಪಿರಿಚುವಲ್ ಆಗಿ ನೋಡಬೇಕು. ಓಕೆ, ನಾಳೆ ನಾನು ಹೇಳೋದಾಗೋದು ಬೇಡ, ಹರೇ ಕೃಷ್ಣ, ಆದರೆ ನಾಳೆ ಎಲ್ಲರೂ ನಿನಗೆ ಕೈ ಕೊಟ್ಟರು ಅಂತಲೇ ಅಂದುಕೊಳ್ಳವ. ನೀನು ಬದುಕನ್ನು ಹೇಗೆ ನೋಡಬೇಕಂದ್ರೆ, ನಂದೊಂದು ಒಂದು ಇಂಡಿವಿಜುವಲ್ ಅಥವಾ ನನ್ನ ವೈಯಕ್ತಿಕ ಅಥವಾ ಈ ನನ್ನದು ಒಬ್ಬಂಟಿಯ ಪ್ರಯಾಣದಲ್ಲಿ ತಂದೆ ಬಂದರು ಇದ್ದಾರೆ, ತಾಯಿ ಬಂದರು, ಅವರು ಹೊರಟು ಹೋದರು. ಅಂದರೆ ಅವರವರ ನಿಲ್ದಾಣದಲ್ಲಿ ಇಳ್ಕೊಳ್ತಾರೆ, ಅದು ನೀನು ತಪ್ಪಿಸೋಕ್ಕಾಗಲ್ಲ. ಆದ್ರೆ ವಿಷಯ ಇರೋದೇನೆಂದ್ರೆ,
ಇಳಿದುಕೊಂಡವರ ಬಗ್ಗೆ ಕೊರಗುತ್ತಾ ಪಕ್ಕದಲ್ಲೇ ಕುಳಿತಿರುವ ಅಥವಾ ಈಗ ಬಂದು ಪಕ್ಕದಲ್ಲಿ ಕುಳಿತುಕೊಳ್ಳೋಕೆ ಬರ್ತಿರುವವರ ಈ ಪ್ರಯಾಣವನ್ನು ನಾನು ಸುಖಕರವಾಗಿಸಿಕೊಳ್ಳೋದನ್ನು ನಾನು ಎಡವಟ್ಟು ಮಾಡ್ಕೊಂಡ್ಬಿಡ್ತೀನಿ. ಕಾರಣ ಈ ಹಿಂದೆ ಇಳಿದು ಹೋಗಿರೋದ್ರ ಬಗ್ಗೆ ನಾನು ಯೋಚನೆ ಮಾಡ್ತೀನಿ. ಹೌದು, ನಮ್ಗೆ ಆ ಅಟ್ಯಾಚ್ಮೆಂಟ್ ಇದೆ, ಬಟ್ ತುಂಬ ಪ್ರಾಕ್ಟಿಕಲ್ ಆಗಿರಬೇಕು ಜೀವನ. ಇದನ್ನೇ ಕೃಷ್ಣ ಭಗವದ್ಗೀತೆಯಲ್ಲಿ ಬೋಧಿಸೋದು. ಅಪ್ಪ, ಎಲ್ಲವನ್ನೂ ಕೂಡ ಭಗವಂತ ನನಗೆ ವಹಿಸಿದ ಒಂದು ಪಾತ್ರ ಅಂತ ನಿಭಾಯಿಸು. ಇಲ್ಲಿ ನಾನು ಮಗಳು, ಅಯ್ಯೋ ಅವರು ತಾಯಿ ಅಂದರೆ ಆ ಭಾವನೆ ತಪ್ಪು ಅಂತ ಅಲ್ಲ, ಆದರೆ ನೀವು ಅದನ್ನೇ ಗಟ್ಟಿಯಾಗಿ ಹಿಡ್ಕೊಂಡು ಕೂತ್ಕೊಳ್ತಾ ಹೋದರೆ ನೀವು ಬೆಳಕನ್ನೇ ಕಾಣೋದಿಲ್ಲ ಯಾವತ್ತು. ಓಕೆ, ಅಂತ ತಾಯಿಯ ಮಗಳಂತಪ್ಪ ಅಂತ ನಿಮ್ಮ ತಾಯಿಯನ್ನು ಶಾಶ್ವತವಾಗಿ ಇನ್ನೊಬ್ಬರ ಹೃದಯದಲ್ಲಿ ಒಳ್ಳೆ ಹೆಸರು ಉಳಿಸಬೇಕು ಅಂದರೆ ನೀನು ಮುಂದುವರಿಬೇಕು ಒಳ್ಳೆ ರೀತಿಯಲ್ಲಿ. ನಿಮ್ಮ ತಾಯಿಯನ್ನು ನೀವು ಹಾಗೆ ಜೀವಂತವಾಗಿ ಇಡಬಹುದು, ಹೌದಲ್ಲ? ನಾಳೆ ಓದು ಮನೆಯನ್ನ ಚೆನ್ನಾಗಿ ಭಾವಿಸಿ, ಬಂದವರು ಹೋದವ್ರನ್ನ ಚೆನ್ನಾಗಿ ಮಾತಾಡಿಸಿ, ಗಂಡನಿಗೆ ಒಳ್ಳೆ ರೀತಿಯಲ್ಲಿದ್ದು ನೀವು ನಿಮ್ಮ ಬದುಕನ್ನು ಒಳ್ಳೆ ರೀತಿ ಕಟ್ಟಿಕೊಂಡ್ರೆ ಇಂಥವ್ರ ಮಗಳಂತಪ್ಪ. ತಾಯಿ ದೇಹ ಸತ್ತಿದೆ, ಆದರೆ ಅವರು ನಿಜವಾಗ್ಲೂ ಸಾಯೋದು ಯಾವಾಗ ಅಂದರೆ ಸಂತಾನಗಳಾಗಿ ನಿಮ್ಮ ಹೊಲಸು ಕೆಲಸಗಳಿಂದ ತಲೆ ತೆಗೆಸುವ ಸ್ಥಿತಿ ಬಂದಾಗ ಅದು ನಿಜವಾದ ಸಾವು. ಸಾವು ದೇಹದ್ದಾಗಿದೆ, ಹೌದು, ಅದು ಒಂದು ರೀತಿಯ ಸಾವೇ, ಅದು ಭೌತಿಕವಾದ ಸಾವು. ಆದರೆ ಇವತ್ತು ಎಷ್ಟು ತಂದೆ ತಾಯಂದಿರು ಬದುಕಿದ್ದಾರೆ ದೈಹಿಕವಾಗಿ, ಆದರೆ ಅಂತರಂಗದಲ್ಲಿ ಅವರು ಸತ್ತು ಹೋಗ್ಬಿಟ್ಟಿದ್ದಾರೆ. ಆದರೆ ನಾನಂತ ಮಗಳಾಗಲಿಕ್ಕಿಲ್ಲ. ಸೊ ಹೀಗೆ ನಿಮ್ಮೊಳಗಡೆ ಇರುವ ಖಿನ್ನತೆ, ಭಯ, ಆತಂಕ, ನನಗೆ ಅದಿದೆ ಇದೆ 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 ಅಂದುಕೊಂಡ್ರೆ ಅದು ಹಾಗೇ ಇರುತ್ತವ. ನಿನ್ನನ್ನು ಯಾರು ಹೊರಗಡೆ ತರೋರು ಬೇಕಿಲ್ಲ, ಯಾರು ನಿನಗೆ ಅದರಿಂದ ಓವರ್ಕಮ್ ಮಾಡಿಸ್ಲಿಕ್ಕೆ ಎಲ್ಪ್ ಬೇಕಿಲ್ಲ. ನೀವು ನಿಮ್ಮ ಕೈಲಿರೋ ಫೋನ್, ನಿಮ್ಮ ಕೈಲಿರೋ ಗ್ಯಾಜೆಟ್ಸ್ ಅಥವಾ ಇವೇನು ಇಲ್ಲಿ ಒಳ್ಳೇದು ಕೇಳೋ ಮೂಲಕ, ಒಳ್ಳೇದು ನೋಡೋ ಮೂಲಕ ಕಾಲಕ್ರಮೇಣ ನೀವು ಏನು ಮ್ಯಾನಿಫೆಸ್ಟ್ ಮಾಡ್ತೀರಾ ಅದನ್ನು ನಿಮಗೆ ಸಿಗ್ತಾ ಹೋಗುತ್ತೆ. ಅದು ಸ್ವಲ್ಪ ತಡವಾಗಬಹುದು ಅಷ್ಟೇ. ಓಕೆ, ನಾನೊಬ್ಬ ದಡ್ಡ ಆಗಿ ಅಥವಾ ನನಗೆ ಎಕ್ಸಾಮ್ ನನಗೇನು ನೆನಪಿರಲ್ಲಪ್ಪ, ನಾನು ಎಲ್ಲಿ ಫೇಲ್ ಆಗ್ಬಿಡ್ತೀನೋ, ಇವನು ಹಿಂಗೆ ಅಂದ್ಕೊಳ್ತಾ ಹೋದರೆ ಅವನು ಕೇವಲ ಎಕ್ಸಾಮಲ್ಲಿ ಮಾತ್ರ ಫೇಲ್ ಆಗಲ್ಲ, ಜೀವನದಲ್ಲಿ ಫೇಲ್ ಆಗ್ತಾನೆ. ನೋಡಿ, ಒಮ್ಮೆ ಹೀಗಾಯಿತು. ಒಬ್ಬರು ಗುರುಗಳು ನನಗೆ ಹೇಳಿದರು, ಒಬ್ಬ ಹುಡುಗ ಒಂದು ಸಮಯದಲ್ಲಿ ಚಿಕ್ಕ ವಯಸ್ಸಲ್ಲಿ ಹಾಡು ಹೇಳಲಿಕ್ಕೆ ಶಾಲೆಯಲ್ಲಿ ಸ್ಟೇಜ್ ಹತ್ತಿದ್ದಂತೆ. ಅಂದರೆ ಏನೋ ಮೇಷ್ಟ್ರು ಅವಕಾಶ ಕೊಟ್ಟರು ಅಂತ ಹಾಡು ಹೇಳಲಿಕ್ಕೆ ಸ್ಟೇಜ್ ಹತ್ತಿದ್ದ. ಅಲ್ಲಿ ಏನೋ ಒಂದು ಸ್ವಲ್ಪ ತಪ್ಪು ಹಾಡಿಬಿಟ್ಟ. ಇದ್ದಕ್ಕಿದ್ದಂಗೆ ಎಲ್ಲ ನಗೋಕೆ ಶುರು ಮಾಡಿಬಿಟ್ರು, ಆಡ್ಕೊಂಬಿಟ್ರು. ಅದನ್ನು ಗುರುಗಳು ಹೇಳ್ತಾರೆ, ಅದು ಅವನಿಗಾದ ಮಿನಿ ಮೃತ್ಯು ಅಂತ. ಅಂದ್ರೆ ಅವತ್ತು ಸ್ಟೇಜ್ ಮೇಲೆ ಜನ ಎಲ್ಲ ಅವನ ಹಾಡು ನೋಡಿ ನಕ್ಕರಲ್ಲ, ಅವನು ಜೀವನದಲ್ಲಿ ಇನ್ಯಾವತ್ತೂ ಒಂದು ಸ್ಟೇಜ್ ಹತ್ಲಿಕ್ಕೆ ಹೋಗಲ್ಲ. ಮತ್ತು ಹತ್ಲಿಕ್ಕೆ ಹೋದರೆ ಜನ ನಗಬಾರ್ದು, ಎಲ್ಲ ನನ್ನನ್ನು ಹೊಗಳಬೇಕು, ಈ ಭಾವನೆ ಇಟ್ಕೊಂಡೇ ಹೋಗ್ತಾನೆ. ಬದುಕಲ್ಲಿ ಎಲ್ಲ ಸಮಯದಲ್ಲೂ ಅದು ಆಗಲ್ಲ. ಅಂದರೆ ನಿಮಗೆ ಬಾಲ್ಯಗಳಲ್ಲಿ ಅಥವಾ ಹಿಂದೆ ನಿಮ್ಮನ್ನು ನೋಡಿ ಜನ ಒಂದು ವೇಳೆ ನಕ್ಕಿದ್ರೆ ಜೀವನ ಪೂರ್ತಿ ಅದು ಹಾಗೆ ಉಳಿದು ಬಿಡುತ್ತಲ್ವ. ಸೊ ಹಾಗೆ ಈ ಸಮಯದಲ್ಲಿ ನಿಮ್ಮ ತಾಯಿಯ ಸಾವಿನ ನಂತರ ಜನ ನಿಮ್ಮೊಂದಿಗೆ ಹೇಗೆ ವರ್ತಿಸಿದ್ರು, ನಕ್ರ ಅಥವಾ ನಿಮ್ಮನ್ನು ಹಿಂದ್ಗಡೆ ಆಡ್ಕೊಂಡ್ರ ಅಥವಾ ನಿಮ್ಮ ಕಷ್ಟಕ್ಕಾಗಲಿಲ್ವಾ, ನಿಮ್ಮನ್ನು ಕಷ್ಟ ಸುಖ ವಿಚಾರಿಸ್ಲಿಕ್ಕೆ ಬರಲಿಲ್ವಾ, ಇದು ಎಲ್ಲವನ್ನು ನೀನು ತುಂಬ ಲಿಸ್ಟ್ ಮಾಡ್ತಾ ಕೂತ್ಕೊಂಡ್ರೆ ಬಹುಶಃ ನಿಂದು ಒಂದು ಸಾವಿನ ಬದುಕೆ. ಒಂಚೂರು ದೇಹ ಜೀವಂತವಾಗಿದೆ ಅನ್ನೋದು ಬಿಟ್ಟರೆ ಆ್ಯಕ್ಟಿವ್ ಆಗಿಲ್ಲದ ಅಥವಾ ಭರವಸೆ ಇಲ್ಲದ, ಕನಸುಗಳಿಲ್ಲದ, ಮುಂಬರುವ ಜೀವನವನ್ನು ಉತ್ಸಾಹದಿಂದ ಬದುಕದ ಎಲ್ಲರೂ ಸತ್ತವರೇ. ಸೊ ನಿಮ್ಮ ತಾಯಿಯನ್ನು ನೀವು ಜೀವಂತವಾಗಿರಿಸೋದು ನಿಮ್ಮ ವ್ಯಕ್ತಿತ್ವದ ಮೂಲಕ. ಓಕೆ, ಆಗುವುದಿಲ್ಲ, ಆಗೋಗ್ಲಿ. ಈಗ ನಾನು ಯಾವ ಹುಡುಗನ ಬದುಕಲ್ಲಿ ಹೋಗ್ತಾ ಇದ್ದೀನಿ ಅಥವಾ ಯಾವ ಮನೆತನಕ್ಕೂ ಹೋಗ್ತಾ ಇದ್ದೀನಿ, ಅಲ್ಲಿ ಒಳ್ಳೆಯ ಹೆಸರು ತಗೊಳ್ಳೋ ಮೂಲಕ, ಒಳ್ಳೆ ರೀತಿಯಲ್ಲಿ ಬದುಕೋ ಮೂಲಕ ಬರ್ತವೆ ಕಷ್ಟಗಳು, ಬರ್ತವೆ ಆಪಾದನೆಗಳು, ಬರ್ತವೆ. ಸಂಸಾರ ಅಂದರೆ ಈಗಿರೋ ಇಂಡಿವಿಜುವಲ್ ಲೈಫ್ ಥರ ಅಲ್ಲ. ಅಲ್ಲೇ ಎಲ್ಲವೂ ಚೆನ್ನಾಗಿರುತ್ತೆ ಆರಂಭದಲ್ಲಿ, ಯಾಕೋ ಕಾಲಕ್ರಮೇಣ ಒಂಚೂರು ಹಿಂಗೆ ಏನೋ ಆದಾಗ ಹೊಂದಾಣಿಕೆ ಮಾಡಿಕೊಳ್ಬೇಕು. ಸ್ವಲ್ಪ ಹೋಗಿ ದೇವಸ್ಥಾನಗಳಿಗೆ ಹೋಗಿ ತಂದೆ ಜೊತೆ ಖುಷಿಯಾಗಿ ಮಾತಾಡಿ. ತಾಯಿ ಇದ್ದಾರೆ, ಅವ್ರ ಜೊತೆಯಲ್ಲೇ ಇದ್ದಾರೆ. ಕೆಲವು ವೇಳೆ ಅವರು ನಿಮಗೆ ದೈಹಿಕವಾಗಿ ಕಾರಣ ಸಿಗದೇ ಇರಬಹುದು, ಆದರೆ ಈ ಪ್ರಕೃತಿ ಪಂಚಭೂತಗಳಲ್ಲಿ ಲೀನವಾಗಿದ್ದಾರೆ. ಅಂದರೆ ಪಂಚಭೂತಗಳಿಲ್ಲದೆ ನಮ್ಮ ಬದುಕಿಲ್ಲ. ಸೂರ್ಯ ಅಥವಾ ಆಕಾಶ, ಭೂಮಿ, ಗಾಳಿ, ನೀರು, ಬೆಂಕಿ, ಈ ಅಂದರೆ ಪಂಚಭೂತಗಳಲ್ಲಿ ಲೀನವಾದರು ಅಂದ್ರೆ ಅರ್ಥ ನಾವು ಪ್ರತಿದಿನ ಬೆಳಗಿದ್ರೆ ಅಥವಾ ನಮ್ಮ ಬದುಕೆ ಪಂಚಭೂತಗಳ ನಡುವೆ ಬದುಕ್ತಾ ಇದೆ ಅಂದರೆ ಅವರು ಇಲ್ಲೇ ಇರಬೇಕಲ್ಲ. ಹಾಗಾಗಿ ಅವರು ನೀವು ಮಣ್ಣು ಮಾಡಿದ್ರೋ ಸುಟ್ರೋ ಏನೇ ಆದರೂ ದೇಹ ನಾಶವಾಯಿತು ಅಂದರೆ ನಾಶ ಆಗಿಲ್ಲ, ರೂಪಾಂತರ ಆಯಿತು. ಈಗ ನೀವು ದೇಹವನ್ನು ಸುಟ್ರಿ ಎಂದುಕೊಳ್ಳಿ,
ನಾಶ ಆಯಿತು ಅಂತ ಹೇಳೋಕ್ಕಾಗಲ್ಲ. ದೇಹ ಬೂದಿ ಆಯ್ತು ಅಷ್ಟೇ. ಅಂದರೆ ಹೀಗಿದ್ದಿದ್ದು ಹೀಗೆ ರೂಪಾಂತರ ಆಯಿತು. ಈ ನಾಶ ಯಾವುದೂ ಇಲ್ಲ ಈ ಜಗತ್ತಲ್ಲಿ. ನೀನು ಯೋಚನೆ ಮಾಡಿ, ಯಾವತ್ತಾದರೂ ಯೋಚನೆ ಮಾಡು, ಈ ಜಗತ್ತಲ್ಲಿ ಏನನ್ನೂ ನೀನು ನಾಶ ಮಾಡಲಿಕ್ಕಾಗಲ್ಲ. ಅಂದರೆ ಇಲ್ಲದಂತಾಗಿಸೋಕ್ಕಾಗಲ್ಲ, ರೂಪಾಂತರ ಆಗ್ಬೋದು ಅಷ್ಟೇ. ಅಂದರೆ ದೇಹ ಇದ್ದಿದ್ದು ಬೂದಿ ಆಯಿತು, ಬೂದಿಯನ್ನು ನಾಶ ಮಾಡಿಬಿಡ್ತೀನಿ, ಸಾಧ್ಯ ಇಲ್ಲ. ಬೂದಿಯ ಅಬ್ಬಬ್ಬ ಗೊಬ್ಬರ ಆಯಿತು, ಗೊಬ್ಬರ ಸಸ್ಯಗಳಿಗೆ ಪೋಷಕಾಂಶ ಆಯಿತು, ಅದು ಹಣ್ಣಾಯಿತು, ಕಾಯ ಆಯಿತು. ಅಂದರೆ ರೂಪಾಂತರ ಇದೆ, ಇಲ್ಲಿ ಯಾವುದು ನಾಶ ಇಲ್ಲ. ಹಾಗಾಗಿ ನಿನ್ನ ತಾಯಿ ನಿನ್ನಿಂದ ದೂರವಾಗಿಲ್ಲ. ಇದನ್ನು ನೀವು ತುಂಬ ಆಧ್ಯಾತ್ಮಿಕವಾಗಿ ಚಿಂತನೆ ಮಾಡಿ ಧೈರ್ಯ ತಗೊಳ್ಬೇಕು. ನೀವು ಮಾತ್ರೆ ಮೊರೆ ಹೋಗುವುದು ಅಥವಾ ತುಂಬ ಔಷಧಿ ಮೊರೆ ಹೋಗುವುದು, ಕೊರಗುತ್ತಾ ಕೂತ್ಕೊಳ್ಳೋದು ಇಲ್ಲವ. ಇರುವಷ್ಟು ಸಮಯ ನನ್ನ ಬದುಕಿರುವ ಅಥವಾ ನನ್ನ ನಂಬಿರುವ, ಈಗ ನನ್ನೊಂದಿಗೆ ಪ್ರಯಾಣ ಮಾಡ್ತಿರೋ ಮುಂದೆ ಬರುವ ನಿನ್ನ ಗಂಡ ಇರ್ಬೋದು ಅಥವಾ ಅವ್ರ ಮನೆಯವರಾಗಿರ್ಬೋದು, ತಂದೆ ಆಗಿರ್ಬೋದು, ನಿನ್ನ ಒಡ ಹುಟ್ಟಿದವರಾಗಿರ್ಬೋದು, ಇವರೆಲ್ಲರ ಜೊತೆ ನಿಮ್ಮ ಜೀವನವನ್ನು ನಗುತ್ತಾ ಕಳಿಬೇಕು. ಡೋಂಟ್ ವರಿ. ಇದು ನೀವು ತಾಯಿಯ ಸಾವಿನ ಆ ದಿನದಿಂದ ಇಲ್ಲಿಯವರೆಗೂ ನಿಮ್ಮ ತಲೆಯಲ್ಲಿ ಏನೇನು ಬಂದು ಹೋಗಿದೆ, ನಿಮ್ಮ ಬದುಕಲ್ಲಿ ಏನೇನು ನಡೆದಿದೆ, ಇವೆಲ್ಲವೂ ಕೂಡ ಒಂದು ಪಾಠವಾಗಿ ನೆನಪಿರಲಿ, ಕೊರಗಾಗಿರಬಾರ್ದು. ಪಾಠವಾಗಿ ನೆನಪಿರಬೇಕು, ಕೊರಗಾಗಬಾರ್ದು. ಕೊರಗು ನಿಮ್ಮನ್ನು ನಾಶ ಮಾಡುತ್ತೆ ಅಥವಾ ನಿಮ್ಮನ್ನು ಕುಗ್ಗಿಸುತ್ತೆ. ಪಾಠ ನಿಮಗೆ ಬೌದ್ಧಿಕ ಬೆಳವಣಿಗೆಗೆ ಕಾರಣವಾಗುತ್ತೆ. ಓಕೆ, ತಾಯಿಯ ಸಾವಿನಿಂದ ನನ್ನ ಕೆಲವು ಸಂಬಂಧಿಕರು ಹೀಗೆ ವರ್ತಿಸಿದ್ರಲ್ಲ, ಇದು ನನಗೆ ಮಾತ್ರ ಹೀಗ ಅಥವಾ ಜಗತ್ತಿರೋದೇ ಹೀಗ ಅಂತ ಯೋಚನೆ ಮಾಡಿದಾಗ ನೆನಪಿಟ್ಟುಕೊಳ್ಳಿ, ಒಂದು ಮರದಲ್ಲಿ ಒಂದು ಪಕ್ಷಿ ಗೂಡು ಕಟ್ಟಬೇಕು ಅಂದರೂ ಕೂಡ ಆ ಪಕ್ಷಿಗೆ ಬೇಕಾದ ನೆರಳು, ಆಹಾರ ಎಲ್ಲವೂ ಸಿಕ್ಕರೆ ಮಾತ್ರ ಅದು ಗೂಡು ಕಟ್ಟುತ್ತೆ, ಇಲ್ಲಾಂದ್ರೆ ಅಲ್ಲಿ ಹತ್ರಕ್ಕೂ ಹೋಗಲ್ಲ. ಹಾಗೆ ಜೀವನ ಕೂಡ ಏನೋ ನಮ್ದೊಂದು ಅಲ್ಲಿದೆ ಅಥವಾ ನಮಗಲ್ಲಿ ಉಪಕಾರ ಇದೆ, ನಮಗಲ್ಲೇನೋ ಒಳ್ಳೇದಿದೆ, ಅಲ್ಲಿ ನೆರಳು ಸಿಗುತ್ತೆ, ಹಣ್ಣು ಸಿಗುತ್ತೆ, ಕಾಯಿ ಸಿಗುತ್ತೆ, ಆಶ್ರಯ ಸಿಗುತ್ತೆ, ದುಡ್ಡು ಸಿಗುತ್ತೆ, ಇದೇನೋ ಸಿಗುತ್ತೆ. ಇಂಥದ್ದು ಏನೋ ಇದ್ದರೆ ಬರ್ತಾರೆ, ಏನೂ ಇಲ್ಲ ಅಂದರೆ ಯಾಕೆ ಬರಬೇಕು? ಅಯ್ಯೋ ಬರಲಿಲ್ಲ ಅನ್ನೋ ಎಮೋಷ್ನಲ್ ವಿಚಾರ ಬಿಟ್ಬಿಡೋಣ, ಯಾಕೆ ಬರಬೇಕು? ನಿನ್ನನ್ನು ಪ್ರಶ್ನೆ ಮಾಡು. ಈಗ ನಾನೇ ಆದರೂ ಅಷ್ಟೇ, ಒಂದು ಕಂಪ್ನಿಯಲ್ಲಿ ಸಂಬಳ ಕೊಡ್ತಾರೆ ಅಂದರೆ ದುಡಿತೀನಿ, ಇಲ್ಲ ಸುಮ್ಮನೆ ಯಾಕೆ ದುಡಿಲಿ? ಮನುಷ್ಯತ್ವ ಅಲ್ವಾ ಸರ್? ಅದು ಭಾಳ ನೆಕ್ಸ್ಟ್ ಲೆವೆಲ್. ಅದು ಈಗ ನಾನು ತರೋಕ್ಕಾಗಲ್ಲ. ಅರ್ಥ ಆಯ್ತಲ್ಲ ನನ್ನ ಮಾತು? ಸೊ ಇವರೆಲ್ಲ ಹಿಂಗೆ ದೂರ ಆದ್ರು ಅನ್ನೋದನ್ನ ದ್ವೇಷ ಭಾವನೆಯಿಂದ, ದುಃಖದ ಭಾವನೆಯಿಂದ ನೋಡೋದಕ್ಕಿಂತ ಸತ್ಯದ ಭಾವನೆಯಿಂದ ನೋಡು. ಅದಿರೋದೇ ಹಾಗೆ. ನಿಮ್ಮ ಬಾಯಾರಿಕೆಯನ್ನು ತಣಿಸಿದ ವಾಟರ್ ಕ್ಯಾನ್ ನೀರು ಖಾಲಿ ಆದ್ಮೇಲೆ ಅದು ಭಾರವೇ. ಬದುಕನ್ನು ನೋಡೋ ದೃಷ್ಟಿಕೋನ ಬದಲಿಸ್ಕೊಳ್ಳವ. ಎಲ್ಲ ಒಂದಿಸಿ ಹೋಗೋದೆ ಆಯಿತು. ನಿಮ್ಮ ಜೀವಿತಾವಧಿಯಲ್ಲಿ ಒಂದು ವೇಳೆ ನಿಮ್ಮ ಮನೆಯ ಅಥವಾ ನಿಮ್ಮ ಕುಲದಲ್ಲಿ, ನಿಮ್ಮ ಮನೆತನದಲ್ಲಿ ತಾಯಿದು ಮೊದಲನೇ ಸಾವ ನೀವು ನೋಡಿರೋದು? ನನ್ನ ತಂದೆ, ಅವ್ರ ತಂದೆ ತೀರ್ಕೊಂಡಿದ್ರು. ಓಕೆ, ಅಂದ್ರೆ ಮಿನಿಮಮ್ ಒಂದು 2-3 ನೋಡಿದ್ದೀರಾ, ಹೌದಲ್ಲ? ಅಂದ್ರೆ ಹೀಗೆ ನಿಮ್ಮ ಜೀವಿತಾವಧಿ ಮುಗಿಯುವ ವೇಳೆಗೆ ಇನ್ನೂ ಒಂದಷ್ಟು ನೋಡಬಹುದೇನು ಅಥವಾ ನೋಡಬೇಕಾಗುತ್ತೆ. ಅಂದ್ರೆ ನಾನು ನನ್ನ ಜೀವಿತಾವಧಿಯಲ್ಲಿ ಎಷ್ಟು ಸಾವುಗಳನ್ನು ನೋಡಿದೆ, ಆಗ ನಾನು ಏನು ಕಲಿತೆ ಅಂತ ನಾನು ಪ್ರಶ್ನೆ ಮಾಡಿಕೊಳ್ಳೋಣ. ಅಂದ್ರೆ ಒಂದು, ಪ್ರತಿ ಸಾವಿನಲ್ಲಿ ನಮಗೆ ಕಾಣಬೇಕಾದ ಬಹಳ ದೊಡ್ಡ ಸತ್ಯ, ಓಕೆ ನಾನು ಒಂದಿವ್ಸ ಈಗ ಹೋಗೋದೆ ಅನ್ನೋದೇ ಮೊದಲನೇ ಸತ್ಯ ಅಲ್ವಾ? ನೀನು ಕೊರಳಿಗೆ ಚೈನ್ ಹಾಕೊಂಡು ಓಡಾಡ್ತಿರೋ ಅಥವಾ ಹರಿದೋಗಿರೋ ಬಟ್ಟೆ ಕಂಡಿರು, 3 ಹೊತ್ತು ಊಟ ಇರು, ಮೃಷ್ಟಾನ್ನ ಇರು, ಅಂಬಲಿ ಇರು, ದೊಡ್ಡ ಮನೇಲಿರು, ಗುಡಿಸ್ಲಲ್ಲಿರು, ಎಲ್ಲೇ ಇರು, ಒಂದು ದಿವಸ ಯಮದೂತನ ಅಂತಕನ ದೂತರು ಬಂದು ಕಿಂಚಿತ್ತು ದಯೆ ಇಲ್ಲದೆ ನಿನ್ನನ್ನು ಕರ್ಕೊಂಡು ಹೋಗ್ತಾರೆ. ಇದು ಸತ್ಯ. ಅಂದ್ರೆ ದೊಡ್ಡವರು ಹೇಳ್ತಾರೆ, ಯಾವುದಾದ್ರೂ ಶವಯಾತ್ರೆಯಲ್ಲಿ ಈ ಹೆಣವನ್ನು ಗುಂಡಿವರೆಗೂ ತಗೊಂಡೋಗ್ತಿರ್ತಾರಲ್ಲ, ಜನ ಹಿಂದೆ ಹೋಗ್ತಾ ಇರ್ತಾರಲ್ಲ, ಒಬ್ಬ ಸತ್ತಿದ್ದಾನೆ, ಅವನಲ್ಲಿ ಮಲಗಿದ್ದಾನೆ, ಅವನ ಹಿಂದೆ ಬದುಕಿರೋ ಜನಗಳೆಲ್ಲ ನಡ್ಕೊಂಡು, ಅಂದ್ರೆ ಬದುಕಿರೋರು ನಡ್ಕೊಂಡು ಹೋಗ್ತಿದ್ದಾರೆ, ಶವ ಮೇಲೆ ಮಲಗಿದೆ. ಆದ್ರೆ ನಿಜವಾದ ಒಬ್ಬ ತಿಳುವಳಿಕೆ ಉಳ್ಳವನು ಶವಯಾತ್ರೆಯಲ್ಲಿ ಭಾಗವಹಿಸಿದಾಗ ಏನ್ ಪಾಠ ಕಲಿಬೇಕಂದ್ರೆ, ಆ ಚಟ್ಟದ ಮೇಲೆ ಮಲಗಿರೋನು ಅವನು ಯಾರೋ ಅಲ್ಲ, ಅವನು ನಾನೇ ಆಗಿದ್ದೀನಿ ಅಂತ ಯಾರು ತಿಳ್ಕೊಳ್ತಾನೋ ಅವನು ಮಾತ್ರ ಶವಯಾತ್ರೆಯಿಂದ ಏನೋ ಕಲ್ತ. ಅದು ಅವನಿಗೆ ಬಿಡು, ನನಗ ಆ ಸಾವಿಲ್ಲ ಅಂತ ಅನ್ನೋ ತರ ನಾವು ಬದುಕ್ತೀವಿ. ಇದು ದುರಂತ. ಮಹಾಭಾರತದಲ್ಲಿ ಬರುವಂತಹ ಅತಿ ದೊಡ್ಡ ಜೀವನ ಪಾಠ ಇದು. ಅಂದ್ರೆ ಯಕ್ಷ ಯಮಧರ್ಮನನ್ನ ಕೇಳ್ತಾನೆ, ಈ ಜಗತ್ತಲ್ಲಿ ನಿನಗೆ ತುಂಬಾ ಹಾಸ್ಯಾಸ್ಪದ ಅನಿಸುವಂಥದ್ದು ಏನು
ಅಂದರೆ ಯುಧಿಷ್ಠಿರ ಅಂದರೆ ಧರ್ಮರಾಯನೇ ಹೇಳು, ಈ ಜಗತ್ತಲ್ಲಿ ಯಾವುದು ನಿನಗೆ ಹಾಸ್ಯಾಸ್ಪದ ಅನಿಸುತ್ತೆ ಅಂತ ಯಮಧರ್ಮ ತನ್ನ ಮಗನಾದ ಯುಧಿಷ್ಠಿರನನ್ನು ಧರ್ಮರಾಯನನ್ನು ಕೇಳಿದಾಗ ಧರ್ಮರಾಯ ಹೇಳ್ತಾನೆ, ನೋಡಿ ಬೆಳಗ್ಗೆ ಎದ್ರೆ ನಾವು ಸಾವುಗಳನ್ನು ನೋಡ್ತಾನೆ ಇದ್ದೀವಿ, ಆದರೂ ಕೂಡ ನಾವು ಸಾವಿಲ್ಲದವರಂತೆ ಬದುಕ್ತೀವಲ್ಲ, ಇದು ನಮ್ಗೆ ಹಾಸ್ಯಾಸ್ಪದ ಅಂತ ಅಲ್ವೇ? ಹೌದು. ಅಂದರೆ ಈ ಎಂತ ಅಂದರೆ ಒಂದು ಶವಯಾತ್ರೆಗೆ ಹೋಗ್ತೀರಾ, ಮಣ್ಣು ಮಾಡೋದು ಸ್ವಲ್ಪ ಅರ್ಧ ಗಂಟೆ ಲೇಟ್ ಆಯಿತು ಅಂದರೆ ಬೇಗ ಮಾಡ್ರಪ್ಪ ನಂಗೆ ಅಲ್ಲಿ ಕೆಲಸ ಇದೆ ಅಂತಾನೆ. ಅಂದರೆ ತಪ್ಪು ಅಂತ ಅಲ್ಲ, ಈಗ ನಾವು ಅರೆಪ್ರಜ್ಞಾ ಸ್ಥಿತಿಯಲ್ಲಿ ಬದುಕ್ತಾ ಇದ್ದೀವಿ. ಸತ್ಯವನ್ನು ಕಾಲು ಕಸ ಮಾಡಿಕೊಂಡ್ರೆ ನಮಗೊಂದು ಸುಖ, ಸತ್ಯಕ್ಕೆ ತುಂಬ ಗಟ್ಟಿಯಾಗಿ ನಿಂತುಕೊಂಡ್ರೆ ಬದುಕು ಬೋರ್ ಅನಿಸ್ಬಿಡುತ್ತೆ ಅಂದ್ಕೊಂಡು ಸತ್ಯವನ್ನೆಲ್ಲ ಕಾಲು ಕಸ ಮಾಡ್ಕೊಂಬಿಟ್ಟಿದ್ದೀವಿ ನಾವು. ಈಗ ಒಬ್ಬ ಪ್ರೇಮಿಗಳು ಲವ್ ಮಾಡೋ ಆರಂಭದಲ್ಲಿ ಅವನ ಬೇರೆ ಜಾತಿ ಇವನು ಬೇರೆ ಜಾತಿ, ಅಥವಾ ಮನೇಲಿ ಒಪ್ಪಲ್ಲ ಅದು ಇದು ಅಂತ ಇಬ್ಬರಿಗೂ ಗೊತ್ತಿರುತ್ತೆ ಆ್ಯಕ್ಚುಲಿ. ಬಟ್ ಸುಖ ಮಿಸ್ ಆಗಬಾರ್ದು ಅಂತ ಆಮೇಲೆ ಬಂದಾಗ ನೋಡ್ಕೊಂಬಿಡೋಣ, ಒಪ್ಸ್ಬಿಡ್ತೀನಿ ಅಂತ ಇವನು ಸುಳ್ಳು ಹೇಳ್ತಾನೆ, ಅವಳು ಸುಳ್ಳು ಹೇಳ್ತಾಳೆ. ಆ ಸುಖಕ್ಕೆ ಅವರಿಬ್ಬರು ಸತ್ಯವನ್ನು ಕಾಲ್ಕಸ ಮಾಡ್ಕೊಂಡ್ಬಿಡ್ತಾರೆ ಅಲ್ವಾ? ಆ ಸತ್ಯ ಒಂದು ದಿವಸ ನಮ್ಮ ಕಣ್ಮುಂದೆ ಬಂದಾಗ ಅಯ್ಯೋ ದೇವ್ರೇ ಅಂತ ಇಬ್ಬರಲ್ಲಿ ಒಬ್ರು ಯಾರೋ ನೇಣ ಹಾಕತ್ತಾರೆ, ಏನೋ ಮಾಡ್ಕೊಂಡು ಸಾಯ್ತಾರೆ. ಅರ್ಥ ಆಯ್ತಾ? ಅಂದರೆ ಆರಂಭದಲ್ಲಿ ನಾವು ಸತ್ಯಗಳನ್ನು ಅಪ್ಕೊಂಡು ಸರಿಯಾಗಿ ಚಿಂತನೆ ಮಾಡಿ ಮುಂದೆ ಹೋಗಬೇಕೇ ಹೊರತು ಬಿಡು ನಡೆಯುತ್ತೆ ಬಂದಾಗ ನೋಡ್ಕೊಳ್ಳೋಣ ಅಂದ್ಕೊಂಡು ತುಂಬ ದೂರ ಹೋಗ್ಬಿಟ್ಟು ಆಮೇಲೆ ಮನೇಲಿ ಒಪ್ಪಲಿಲ್ಲ ಅನ್ನೋ ಕಾರಣಕ್ಕೆ ಹೇಗೆ ಎಷ್ಟೋ ಪ್ರೇಮಿಗಳು ಆತ್ಮಹತ್ಯೆ ಮಾಡಿಕೊಳ್ತಾರೆ. ಕಾರಣ ಅವರು ಸತ್ಯಕ್ಕೆ ಬೆನ್ನು ಹಾಕಿ ನಿಂತಿದ್ದೇ ಕಾರಣ. ಸೊ ಹಾಗಾಗಿ ನಿಮಗೂ ನಾನು ಹೇಳೋದವ, ಸತ್ಯವನ್ನು ಒಪ್ಕೋ. ಈ ಸಮಯದಲ್ಲಿ ನಿನ್ನ ಸಂಬಂಧಿಕರು ಅವರು ಇವರು ಹೇಗೆ ವರ್ತಿಸ್ತಾ ಇದ್ದಾರೆ ಅದು ಯಾವುದು ಅವರ ತಪ್ಪು ಅಂತ ನಾನು ಹೇಳಲ್ಲ, ಅದು ಇರೋದೇ ಹಾಗೆ, ಜೀವನ ಇರೋದೇ ಹಾಗೆ. ಈ ಸಮಯದಲ್ಲೇ ಯಾರೊಂದಿಬ್ಬರು ಮೂವರು ನಿನ್ನ ಜೊತೆ ನಿಂತರಲ್ಲ ಅವರೇ ನಿನ್ನವರು. ಜೀವನವನ್ನು ಖುಷಿಯಿಂದ ಕಳಿ. ಬಹುಶಃ ಕರೆ ಕಟ್ಟಾಯ್ತು ಅಂದ್ಕೊಳ್ತೀನಿ. ಇಲ್ಲ ಸರ್, ಇದ್ದೀನಿ. ಇದ್ದೀರಾ? ಹೌದು. ಆಯಿತು. ನಿಮ್ಮ ಖಿನ್ನತೆ, ನಿಮ್ಮ ಡಿಪ್ರೆಷನ್ನು ಇವೆಲ್ಲ ನಿಮ್ಮ ಒಂದು ಪುಟ್ಟ ಅಜ್ಞಾನ, ಏನಿಲ್ಲ. ಹೊಸ ಬದುಕಿಗೆ ಕಾಲಿಡ್ತಾ ಇದ್ದೀರಿ, ಖುಷಿಯಿಂದ ಇಡಿ, ಅಲ್ಲಿ ನಿಮಗೇನೂ ಅನ್ಯಾಯ ಆಗಲ್ಲ. ಈ ಸಮಯದಲ್ಲಿ ನಾನು ಆಗಲೇ ಹೇಳಿದೆ, ಈ ಕತ್ತಲಿನ ಸಮಯದಲ್ಲಿ ಬರುವ ಆಲೋಚನೆಗಳನ್ನು ನೀವು ನಿಗ್ರಹಿಸಬೇಕು. ಅವೇ ಸತ್ಯ ಅಂದುಕೊಂಡು ಒಂದು ವೇಳೆ ನೀವು ಅದನ್ನು ಎಕ್ಸ್ಪ್ರೆಸ್ ಮಾಡ್ಲಿಕ್ಕೆ ಶುರು ಮಾಡಿದ್ರೆ ಆ ಕಡೆ ಇರೋರಿಗೆ ಬೇಜಾರಾಗುತ್ತೆ. ಕೆಲವೊಮ್ಮೆ ಊಹೆಗಳಿಂದಲೇ ನಮ್ಮ ಜೀವನ ಹಾಳು ಮಾಡ್ಕೊಂಡ್ಬಿಟ್ಟಿರ್ತೀವಿ. ಹಿಂಗಾಗ್ಬೋದೇನೋ, ಹಂಗಾಗ್ಬೋದೇನೋ, ಹಂಗಾಗುತ್ತೇನೋ. ಆಯಿತು, ನೀವೇನೋ ಲವ್ ಮಾಡಿ ಯಾವನಿಂದಲೋ ಓಡೋಗಿ ಹಂಗೆ ಹಿಂಗೆ ತಡೆಯಪ್ಪ ನಾಳೆ ಕೆಟ್ಟ ಮೇಲೆ ಯಾರೂ ಬರಲ್ಲ ಅನ್ನೋ ಸ್ಥಿತಿಗೆ ಏನು ತಲುಪಿಲ್ಲ. ಯಾಕೆ? ಧರ್ಮದಲ್ಲೇ ಹೋಗ್ತಾ ಇದ್ದೀರಿ, ಎತ್ತವ್ರ ಮಾತಿಗೆ ಬೆಲೆ ಕೊಟ್ಟು ಅದರಂತೆ ನಡೀತಾ ಇದ್ದೀರಲ್ವಾ? ಸೊ ಯಾವಾಗ ನಿಮ್ಮ ನಡತೆ ಧರ್ಮದಲ್ಲಿದೆ, ಸತ್ಯದಲ್ಲಿದೆ, ಎತ್ತವರ ಇಚ್ಛೆಯಂತೆ ಇದೆ, ಅಲ್ಲೆಲ್ಲವೂ ಭಗವಂತನೇ ಟೇಕ್ ಕೇರ್ ಮಾಡ್ತಾನೆ. ಸೊ ಈ ಸಮಯದಲ್ಲಿ ತಾಯಿಯ ಆ ನಿರ್ಗಮನ ನಿಮ್ಮ ಮನಸ್ಸಿಗೆ ಸ್ವಲ್ಪ ಪೆಟ್ಟು ಕೊಟ್ಟಿದೆ. ಆದರೆ ಜಗತ್ತಿನ ಕುರಿತು, ಈ ಸೃಷ್ಟಿಯ ಕುರಿತು, ಈ ಸಮಾಜದ ಕುರಿತು, ವ್ಯವಸ್ಥೆಯ ಕುರಿತು, ಜನರ ಕುರಿತು ನಂಬಿಕೆ ಕಳ್ಕೊಳ್ಳೋದು ತರವಲ್ಲ. ಯಾಕಂದರೆ ಅದು ಎಂಥದ್ದೇ ಸ್ಥಿತಿ ಬರಲಿ, ಏನೇ ಬರಲಿ, ಎಂಥ ಕಡು ಕಷ್ಟವೇ ಬರಲಿ, ಸೋಲುಗಳಾಗಲಿ, ನಂಬಿಕೆ ದ್ರೋಹಗಳಾಗಲಿ, ನಾನು ಸಾವಿನ ಬಗ್ಗೆ ಯೋಚನೆ ಮಾಡಲ್ಲ, ನಾನು ಪರಿಹಾರದ ಬಗ್ಗೆ ಯೋಚನೆ ಮಾಡ್ತೀನಿ. ಇನ್ಫ್ಯಾಕ್ಟ್ ನಿಮಗೆ ಅಂಥದ್ದೇನೋ ಕೆಟ್ಟ ಬದುಕು ಅಥವಾ ಕೆಟ್ಟ ನಂಬಿಕೆ ದ್ರೋಹಗಳಾಗದೇ ಇರಲಿ, ಆದರೆ ಲೋಕದಲ್ಲಿ ನಾವೆಲ್ಲದಕ್ಕೂ ತಯಾರಿರಬೇಕು. ಮೆಂಟಲಿ ನೀವು ಓಕೆ, ಹೀಗೇ ಪ್ಲ್ಯಾನ್ ಮಾಡಿ ಬದುಕನ್ನು ನಡೆಸ್ಲಿಕ್ಕಾಗಲ್ಲವ. ಬಹುಶಃ ಒಂದು 10% 20% ವರ್ಕ್ ಆಗ್ಬೋದು, ಇನ್ನು ಮಿಕ್ಕಿದ್ದೆಲ್ಲ ಅನ್ಸರ್ಟೈನಿಟಿ ಅಥವಾ ಅನ್ಫಾರ್ಚುನೇಟ್ಲಿ ಅಥವಾ ಆಕ್ಸಿಡೆಂಟಲ್ಲ ಕೆಲವೊಂದು ವಿಚಾರಗಳು ಕಣ್ಮುಂದೆ ಬರ್ತವೆ. ಅಯ್ಯೋ ಇದು ನನ್ನ ಪ್ಲ್ಯಾನಲ್ಲೇ ಇರಲಿಲ್ಲ ಅಂತ ನಾವು ಅದಕ್ಕೆ ಶರಣಾಗ್ಲಿಕ್ಕೆ ಆಗಲ್ಲ. ನಮ್ಮ ತಯಾರಿ ಒಟ್ಟಾರೆ ಬದುಕಿನ ಕುರಿತು ಇರಬೇಕೆ ಹೊರತು ಒಂದು ಯಾವುದೋ ಸಬ್ಜೆಕ್ಟಿಗೆ ತಯಾರಾಗಿ ಹೋಗ್ತೀವಲ್ಲ ಹಂಗಲ್ಲ. ಈಜು ಬಂದರೆ ನಾನು ಅದು ಸಮುದ್ರ ಆಗಲಿ, ಅದು ಕೆರೆ ಆಗಲಿ, ಬಾವಿ ಆಗಲಿ, ಈಜು ಅನ್ನೋದು ವಿದ್ಯೆ, ಅದನ್ನು ನಾನು ತಯಾರಾಗಿದ್ದರೆ ಎಲ್ಲಿ ಬೇಕಾದರೂ ಈಜ್ಬೋದು. ನಾನು ಕೆರೆಯಲ್ಲಿ ಮಾತ್ರ ಈಜ್ತೀನಿ ಅಂತ ಈಜು ಕಲಿಬಾರ್ದಲ್ವೇ? ಹಂಗೆ ಸಂಬಂಧಗಳನ್ನು ನಿಭಾಯಿಸುವುದು ಅಂದಾಗ ಅದು ಸಂಸಾರದಲ್ಲಾಗಿರ್ಬೋದು, ಬಂಧು ಬಳಗ ಆಗಿರ್ಬೋದು, ಸ್ನೇಹಿತ ವರ್ಗ ಆಗಿರ್ಬೋದು, ಕೊಲೀಗ್ಸ್ ಆಗಿರ್ಬೋದು, ಅಥವಾ ಫ್ರೆಂಡ್ಸ್ ಆಗಿರ್ಬೋದು, ಅದು ಓಕೆ. ಆ ಪ್ರಾಮಾಣಿಕತೆ, ಆ ನಗುಮುಖ, ಸತ್ಯ,
ಅಥವಾ ಎಂದೊಂದು ಮುಂದೊಂದು ಮಾತಾಡದೇ ಇರೋದು, ಮಾತು ಕೊಟ್ಟಿದ್ದನ್ನು ಉಳಿಸ್ಕೊಳ್ಳೋದು, ಈ ಈ ಈ ಎಲ್ಲವೂ ಎಲ್ಲ ಕಡೆನೂ ಅಪ್ಲೈ ಆಗಬೇಕು. ಓಕೆ, ನನ್ನ ಗಂಡನ ಮನೇಲಿ ಮಾತ್ರ ನಾನು ಹಂಗೆ ನಿಯತ್ತಾಗಿರ್ತೀನಿ, ಇನ್ನು ಸ್ನೇಹಿತರ ವಿಚಾರದಲ್ಲಿ ನನ್ನ ಮಾತು ತಪ್ತೀನಿ. ನೋ. ಆ ಗ್ರೇಟ್ ಎಬಿಲಿಟೀಸ್ ಅಥವಾ ಆ ಗ್ರೇಟ್ ಅದ್ಭುತವಾದ ಶ್ರೇಷ್ಠ ಗುಣಗಳು ಅಂತ ಏನೇನಿದ್ದಾವೆ ಎಲ್ಲ ಕಡೆ ಅಪ್ಲೈ ಆದರೆ ಎಲ್ಲ ಕಡೆನೂ ಚೆನ್ನಾಗಿರ್ತೀವಿ. ಒಂದು ಕಡೆ ಅಪ್ಲೈ ಆಗಿ ಒಂದು ಕಡೆ ಆಗಲಿಲ್ಲ ಅಂದರೆ ಒಂದು ಕಡೆ ನೀನು ಉತ್ತಮಳಾಗ್ತೀಯ, ಇನ್ನೊಂದು ಕಡೆ ಅಧಮಳಾಗ್ತೀಯ. ನಮ್ಮಲ್ಲಿ ಲವ್ ಫೇಲ್ಯೂರ್ಗಳು ಅಂದಾಗ ಒಬ್ಬ ಯಾರೋ ಹುಡುಗಿ ಬಗ್ಗೆ ಹುಡುಗ ಬಂದು ಬೈತಾ ಇದ್ದಾನೆ, ಅವಳು ಅನ್ಯಾಯ ಮಾಡಿಬಿಟ್ಲು, ಮೋಸ ಮಾಡಿಬಿಟ್ಲು, ಅವಳು ಕೈ ಕೊಟ್ಟುಬಿಟ್ಲು ಅಂತ. ಆದರೆ ಅದೇ ಹುಡುಗಿ ಇನ್ಯಾರಿಗೂ ನಿಯತ್ತಾಗಿದ್ದಾಳೆ. ಅಂದ್ರೆ ಒಂದು ಕಡೆ ನಿಯತ್ತಾಗಿರ್ಲಿಕ್ಕೆ ಒಂದು ಕಡೆ ನಿಯತ್ತು ಕಳ್ಕೊಳ್ಬೇಕಾಯ್ತು. ಬಟ್ ಅವಳು ತಪ್ಪೇನು ಅಂದರೆ ಎರಡೆರಡು ಕಡೆ ಎಂಗೇಜ್ ಆಗಿದ್ದು ಅಲ್ವಾ? ಹೌದು ಹೌದು. ಇವನ್ ದೃಷ್ಟಿಯಲ್ಲಿ ಅವಳು ಕೆಟ್ಟವಳು, ಆದ್ರೆ ಇನ್ಯಾರನ್ನು ಅವಳು ಕಾಪಾಡ್ಕೊಳ್ಳಿಕ್ಕೆ ಇವನಿಗೆ ಅವಳು ದ್ರೋಹ ಮಾಡಿದ್ಲಂತೆ. ಅಂದ್ರೆ ಒಂದು ಕಡೆ ಅವಳು ಒಳ್ಳೆ ಆದ್ಲು ನಿಜ, ಬಟ್ ಅವಳು ತಪ್ಪೇನಂದ್ರೆ ಇನ್ನೊಂದು ಕಡೆನೂ ಮಾತು ಕೊಟ್ಟಿದ್ದು ತಪ್ಪು. ಸೊ ಇಲ್ಲಿ ಸಂಬಂಧಿಕರಾಗ್ಲಿ ಅಥವಾ ಕೆಲವು ಜನರು ನಿನ್ನ ಬದುಕಲ್ಲಿ ನನ್ನ ಒಂದು ಗ್ರೇಟ್ ಸೊಲ್ಯೂಷನ್ ಅಂದರೆ ಸಜೆಷನ್ ಅಂದರೆ ಯಾರನ್ನೂ ಅದ್ಭುತ ಅಥವಾ ಇವ್ರು ಅದ್ಭುತ ಅಥವಾ ಇವರು ಕಳಪೆ ಅನ್ನೋ ಲಿಸ್ಟೇ ಮಾಡಬೇಡ ನಿನ್ನ ಜೀವನದಲ್ಲಿ. ಯಾಕಂದ್ರೆ ಎಲ್ಲವೂ ಕಣ್ಮುಚ್ಚಿ ಕಣ್ಬಿಡುವಷ್ಟಲ್ಲಿ ಉಲ್ಟಾ ಹೋಗುತ್ತೆ ಈ ಜಗತ್ತಲ್ಲಿ. ಅಯ್ಯೋ, ಇವ್ರು ನನ್ನ ತಾಯಿ ಸತ್ತಾಗ ಇವರೆಲ್ಲ ನನಗೆ ಮೋಸ ಮಾಡಿಬಿಟ್ರು, ದೂರ ಮಾಡಿಬಿಟ್ರು ಅಂತ ನೀನೀಗ ಲಿಸ್ಟ್ ಮಾಡಿದೆ ಅಂದ್ಕೋ, ನಾಳೆ ಇನ್ಯಾವುದೋ ಸ್ಥಿತಿಯಲ್ಲಿ ಅವರೇ ಬಂದುಬಿಡ್ತಾರೆ, ಯಾಕೋ ಒಳ್ಳೇದು ಮಾಡಿಬಿಡ್ತಾರೆ. ಮತ್ತು ಈ ಸಮಯದಲ್ಲಿ ಯಾರನ್ನೋ ಅದ್ಭುತ ಅಂದ್ಕೊಂಡು ಮೈ ಮರೆತು ಬಿಟ್ಟಿರ್ತೀಯ ಅಂದ್ಕೋ, ಅವ್ರನ್ನ ನಂಬಿಟ್ಟು ಅವರೇ ನಿಮಗೆ ಸರಿಯಾಗಿ ಕೈ ಕೊಡ್ತಾರೆ. ಸೊ ನಂಬಿಕಸ್ಥರಿರ್ಲಿ ಇನ್ಯಾರೇ ಇರಲಿ, ನಾನು ಮೈಯೆಲ್ಲ ಕಣ್ಣಾಗಿ ಬದುಕಬೇಕು. ಇವ್ರು ನನ್ನನ್ನು ಏನೇ ನಿನ್ನವರಾಗಿರ್ಬೋದವ, ನೀರಿಗೆ ನಿನಗೆ ಈಜು ಬಂದರೆ ನೀರಿಗಿಳಿ, ಇನ್ನೊಬ್ರು ನಂಬ್ಕೊಂಡು ನೀರಿಗಿಳಿಬೇಡ ಅಲ್ವಾ? ಸೊ ಇಲ್ಲಿ ತಾಯಿ ಕಾಲವಾಗಿದ್ದಾರೆ, ಮಗಳಾಗಿ ತಾಯಿ ಇಲ್ಲದ ತವರು ಸೂರ್ಯನಿಲ್ಲದ ಆಕಾಶದಂತೆ ಅನ್ನೋ ಹಾಗೆ ಅದು ಯಾಕೋ ಸ್ವಲ್ಪ ಖಾಲಿ, ಏನೋ ನಿನ್ನ ಭಾಗ್ಯಕ್ಕೆ ಅದು ಬಂದ್ಬಿಟ್ಟಿದೆ, ಏನು ಮಾಡಲಿಕ್ಕಾಗಲ್ಲ. ಇರುವ ಭಾಗ್ಯವನ್ನೆನೆದು ಬಾರನೆಂಬುದನ್ನು ಬಿಡು ಅನ್ನೋ ಹಾಗೆ ಆಯಿತು. ತಂದೆಯಾದರೂ ಇದ್ದಾರೆ, ಆಯಿತು, ತಂದೆನೂ ಚೆನ್ನಾಗಿ ನೋಡಿಕೊಂಡು ಹೋಗೋ ಮನೆಯನ್ನು ಚೆನ್ನಾಗಿ ಬೆಳಗೋಣ, ಇಷ್ಟು ಮಾತ್ರ ಅಂದುಕೊಂಡು ಕೊರಗಬೇಡವ. ಏನೂ ಇಲ್ಲ, ಎಲ್ಲವೂ ಒಂದು ಹಂತ ಆದಮೇಲೆ ಮತ್ತೆ ಸರಿ ಹೋಗುತ್ತೆ. ಒಂಟಿಯಾಗಿರೋದು, ಏನೇನೋ ಯೋಚನೆ ಮಾಡೋದು, ಯೋಚನೆಗಳು ಬರಲಿ, ಅವು ಪಾಡಿಗೆ ಅವು ಬರ್ತವೆ, ಅದಕ್ಕೆ ಮಹತ್ವ ಕೊಡ್ಲಿಕ್ಕೆ ಹೋಗಬೇಡ. ಅಬ್ಸರ್ವರ್ ಆಗಿ ಜಸ್ಟ್ ಸಾಕ್ಷಿಯಾಗಿ ನಿಂತು ನೋಡಿ ಎಲ್ಲವನ್ನು. ಈಗ ನಾವು ಧ್ಯಾನಕ್ಕೆ ಕೂತಾಗ 1000 ಆಲೋಚನೆಗಳು ಬರ್ತವೆ. ಒಂದೊಂದು ಆಲೋಚನೆ ಬಂದಾಗಲೂ ಇದು ಯಾಕೆ ಬಂತು ಅಂತ ಅದನ್ನು ವಿಶ್ಲೇಷಣೆ ಮಾಡ್ಲಿಕ್ಕೆ ಹೋದ್ರೆ ಅಲ್ಲಿ 100 ಆಲೋಚನೆ ಬರ್ತವೆ. ಹಾಗಾದರೆ ಯೋಚನೆಗಳಿಂದ ಮುಕ್ತರಾಗುವುದು ಹೇಗೆ ಅಂದರೆ ಗುರುಗಳು ಹೇಳ್ತಾರೆ, ಅಯ್ಯ ಬಂದು ಎಲ್ಲ ಆಲೋಚನೆಗಳನ್ನು ಜಸ್ಟ್ ಸಾಕ್ಷಿಯಂತೆ ನೋಡು. ಅವುಗಳು ಹಿಂಗ್ಯಾಕಾಯ್ತು ಅಂತ ನೀನು ಆ ಯೋಚನೆ ಬಗ್ಗೆ ವಿವರಣೆ ಮಾಡ್ಲಿಕ್ಕೆ ಹೋದ್ರೆ ಅಲ್ಲಿ ಇನ್ನ 100 ಆಲೋಚನೆ ಬರ್ತವೆ. ಈಗ ನೀರಿಗೆ ಕಲ್ಲು ಹಾಕದೆ, ನಿನ್ನ ಕಲ್ಲು ಬಿದ್ದ ಜಾಗದಿಂದ ಒಂದು ಅಲೆ ಶುರುವಾಯಿತು. ಆ ಅಲೆ ದಡ ಬಂದು ಮುಟ್ಟೋದು ಬೇಡ ಅಂತ ನೀನು ಅಲ್ಲೇ ತಡೆಯೋಣ ಅಂತ ನೀನು ಬೆರಳನ್ನ ಆ ಅಲೆ ಹತ್ರ ಇಟ್ಟೆ ಅನ್ಕೋ, ಅಲ್ಲಿ ಮತ್ತೊಂದು ಅಲೆ ಶುರುವಾಯಿತು. ಈ ಜೀವನವೇ ಹೇಗೆ, ಏನೋ ಮೊದಲನೇ ಕಲ್ಲಿ ಹಸ್ಬಿಟ್ಟೆ, ತಪ್ಪಾಯಿತು, ಓಲಿ ಬಿಡು ಅಂತ ಬಿಟ್ಬಿಡ್ಬೇಕು. ನೀನು ಅದನ್ನು ತಡೆಯೋಕೆ ಹೋದ್ರೆ ಅಲ್ಲಿ ಇನ್ನೊಂದು ಅಲೆ ಶುರುವಾಗುತ್ತೆ. ಹಾಗೆ ನಿನ್ನ ಈ ಸಮಯದಲ್ಲಿ ಯಾಕೋ ಬೇಸರ, ಭಯ, ಖಿನ್ನತೆ, ಇದು ಯಾಕೆ ಹಿಂಗಾಕೆ ಆಯಿತು, ನಾನು ಯಾಕೆ ಹಿಂಗಿದ್ದೀನಿ, ಅಯ್ಯೋ ನನ್ನ ಜೀವನ ಹಿಂಗೆ ಆಯಿತೋ ಏನೋ, ನೀನು ತುಂಬ ಇದನ್ನು ಡೀಪಾಗಿ ಯೋಚನೆ ಮಾಡಿದ್ರೆ ಅದಕ್ಕೆ ಎಲ್ಲೂ ಔಷಧಿ ಸಿಗಲ್ಲ, ಅಷ್ಟು ಆಳಕ್ಕೆ ಹೋಗ್ಬಿಡ್ತೀಯ. ಓಕೆ, ಹರೇ ಕೃಷ್ಣ ಅಂದುಕೊಂಡು ಭಗವಂತನ ಇಚ್ಛೆಯಿಂದಲೇ ಎಲ್ಲವೂ ನಡೀತಾ ಇದ್ದಾವೆ. ಎಷ್ಟೋ ಈಗ ತಾಯಂದಿರು 25 ವರ್ಷದ ಮಗಳನ್ನ ಕಳ್ಕೊಂಡ್ರಲ್ಲ, ಅವ್ರ ದುಃಖ ಏನಿರಬೇಕಲ್ಲ. ನೀನು 25 ವರ್ಷದ ಮಗಳು ತಾಯಿ ಕಳ್ಕೊಂಡಿದ್ಯಾ, ಅದೇ ತಾಯಿ 25 ವರ್ಷದ ಮಗಳನ್ನ ಕಳ್ಕೊಂಡಾಗ ಆ ದುಃಖ ಇನ್ನೊಂಥರ. ಎಲ್ಲ ಥರದವರು ಇದಾರವ್ವ. ಇರಲಿ, ಆದರೂ ಸಾವಿಗೆ ಸಾಂತ್ವನ ಹೇಳೋದು ಸುಲಭ ಅಲ್ಲ. ಬಹುಶಃ ಈ ಕಾರ್ಯಕ್ರಮ ನಿಮಗೆ ಇವತ್ತು ಸಿಕ್ಕಿದೆ. ಇದರಲ್ಲಿ ಇಂತಹ ಸಾವಿರಾರು ಕತೆ, ಯಾಕಂದರೆ ಕಳೆದ 6-7 ವರ್ಷದಿಂದ ನಾನು ಈ ಕಾರ್ಯಕ್ರಮ ಮಾಡ್ತಾ ಇದ್ದೀನಿ. ಸಾವಿರಾರು ಕೌನ್ಸಿಲಿಂಗ್ ಮಾಡಿದ್ದೀನಿ, ಸಾವಿರಾರು ಜನರ ಕಥೆಯನ್ನು ಕೇಳಿದ್ದೀನಿ. ಪ್ರತಿ
ಸೋಮವಾರ, ಗುರುವಾರ, ಶನಿವಾರ ರಾತ್ರಿ 8 ಗಂಟೆಯಿಂದ ಈ ಕಾರ್ಯಕ್ರಮ ನಡೆಯುತ್ತೆ. ಇದೇ ಥರ ಜನ ಮಾತಾಡಿ ಸಾವಿರಾರು ಕಥೆಗಳು ಯೂಟ್ಯೂಬಲ್ಲಿ ಇದ್ದಾವೆ ಈ ಜ್ಞಾನಾಶ್ರಮ ಚಾನಲ್. ನೋಡ್ತಾ ಹೋಗಿ. ಪ್ರತಿ ಕಥೆಯೂ ಒಂದೊಂದು ಪುಸ್ತಕ ಇದ್ದಂತೆ ನಿಮಗೆ ಏನೋ ಒಂದು ಕಲಿಸ್ತವೆ. ಸೊ ಆ ಪ್ರಕೃತಿಯೇ ನಿಮ್ಮೆಲ್ಲ ನೋವುಗಳನ್ನು ಹೀಲ್ ಮಾಡುತ್ತೆ. ತುಟಿ ಒಲ್ಕೊಳ್ಳಿ, ಯಾವುದಕ್ಕೂ ಬಾಯಿ ಬಿಡಬೇಡಿ, ಮೌನವಾಗಿ ಎಲ್ಲವನ್ನ ಗಮನಿಸಿ. ನಿಮ್ಮ ಶಕ್ತಿ ಅಪಾರವಾಗಿದೆ, ಇದೊಂದು ಕಾರಣ ಇಟ್ಟುಕೊಂಡು ನೀವು ಕುಗ್ಗಬೇಡಿ. ತಾಯಿ ಎಲ್ಲೋ ಇದ್ದುಕೊಂಡು ನಿಮ್ಮ ಮುಂದಿನ ಜೀವನವನ್ನು ನೋಡಿ ಖುಷಿ ಪಡೋ ಥರ ಧರ್ಮದಲ್ಲಿ ಬದುಕಿ, ಹೋಗೋ ಮನೆಯನ್ನು ಚೆನ್ನಾಗಿ ಒಳ್ಳೆ ರೀತಿಯಲ್ಲಿ ಬೆಳಗಿ, ತಂದೆಯನ್ನು ಚೆನ್ನಾಗಿ ನೋಡಿಕೊಳ್ಳಿ. ಆ್ಯಂಡ್ ಮುಂದೆ ನಿಮಗೆ ತುಂಬ ಜವಾಬ್ದಾರಿಗಳಿದ್ದಾವೆ. ಒಂದು ಯಾವುದಕ್ಕೂ ಅಳತಾ ಉಳಿದೆಲ್ಲವಕ್ಕೂ ಮೋಸ ಮಾಡೋದು ಒಳ್ಳೆಯದಲ್ಲ. ಹೌದು ಸರ್. ಸಾವಿನ ಜೊತೆಗೆ ಎಲ್ಲ ಮುಕ್ತಾಯ ಆಯಿತು. ಅದು ಕೇವಲ ನಿಮಗದು ತಾಯಿ ಅಂತ ನೆನಪಿದೆ. ಆ ಆತ್ಮಕ್ಕೆ ನೀವು ಯಾರೂ ಅಲ್ಲ. ಯಾಕಂದರೆ ಅದು ಯಾವ ವೇಷವನ್ನು ತೊಟ್ಟು ಬಂದಿತ್ತೋ ಅದರ ಎಲ್ಲ ವಿಚಾರ ಮುಗಿದಾದ ಮೇಲೆ ಮತ್ತೆ ಅದೇ ಹಳೆಯ ಕಥೆಯನ್ನು ನೆನಪಿಟ್ಕೊಳ್ಳಿಕ್ಕೆ ಅದಕ್ಕೂ ಇಷ್ಟ ಇಲ್ಲ. ಇದು ಆಧ್ಯಾತ್ಮದ ವಿಚಿತ್ರ ಸ್ಥಿತಿ. ನಮಗೆ ಬದುಕಿರೋರಿಗೆ ನಮ್ಮ ಜೊತೆ ಇದ್ರಲ್ಲ ಅಂತ ಒಂದಷ್ಟು ದುಃಖ. ಬಟ್ ಬಿಡಿಸಿಕೊಂಡ್ರಲ್ಲ ಅವರು ಸಂತೋಷವಾಗಿ ಹೋಗಿರ್ತಾರಂತೆ. ಅದಕ್ಕೆ ಮಗು ಹುಟ್ಟಿದಾಗ ಅಳ್ತಾ ಬರುತ್ತಂತೆ. ಅಯ್ಯೋ ಬನ್ನಲ್ಲಪ್ಪ ಈ ಸಂಸಾರಕ್ಕೆ ಮತ್ತೆ ಅಂತ ಅಳ್ತಾ ಬರುತ್ತಂತೆ. ಈಗ ಆಲ್ರೆಡಿ ಈ ಜೈಲಲ್ಲಿ ಸಂಸಾರ ಅನ್ನೋ ಈ ಜೈಲಲ್ಲಿರೋರು ಆ ಮಗು ಅಳ್ತಾ ಬಂದಾಗ ಇವರು ಸ್ವೀಟ್ ಕೊಡ್ತಾರಂತೆ. ಈಗ ಯೋಚನೆ ಮಾಡಿ, ಯಾರೋ ಒಂದು 4 ಜನ ಜೈಲಲ್ಲಿದ್ದಾರೆ, 3 ಜನ ಇದ್ದಾರೆ ಜೈಲು ಕೂಡ ಹಾಕ್ಬಿಟ್ಟಿದ್ದಾರೆ. ಅವರು ಬಂಧನ ಅಂದ್ರೆ ಅವರನ್ನ ಜೈಲೊಳಗಡೆ ಇಟ್ಬಿಟ್ಟಿದ್ದಾರೆ 3 ಜನ. ಆ 3 ಜನ ಏನೋ ಒಂದು ಚೌಕಬಾರ ಆಡಬೇಕು, ಟೈಮ್ ಕಳಿಬೇಕು ಅಂತ ಜೈಲೊಳಗಡೆ ನೋಡ್ತಾರೆ. ಇನ್ನೊಬ್ಬ ಬೇಕು, 4ನೇವನಿಲ್ಲ. ಆಗ ಯಾರೋ ಹೊಸ ಒಬ್ಬ ವ್ಯಕ್ತಿಯನ್ನ ಅಂದರೆ ಹೊಸಬನನ್ನ ಜೈಲೊಳಗಡೆ ದೂಕಿದ್ರು. ಅವನು ಅಳ್ತಾವನೆ, ಅಯ್ಯೋ ಬಿಟ್ಬಿಡಿ ನಂದು ಬಿಟ್ಬಿಡಿ ಅಂತ ಅಳ್ಕೊಂಡು ಜೈಲೊಳಗಡೆ ಬರ್ತಾವನೆ. ಆದ್ರೆ ಈಗ ಆಲ್ರೆಡಿ ಜೈಲೊಳಗಿರೋರಿಗೆ ನಗ, ನಮ್ಗೆ ಇನ್ನೊಬ್ಬ ಸಿಗದ, ನಮ್ 4 ಜನ ಆಯ್ತು, ಆಟ ಆಡ್ಬೋದು ಅಂತ. ಒಳಗಡೆ ಜೈಲ್ ಒಳಗಡೆ ಬರ್ತಿರೋನ್ಗಳು, ಅಯ್ಯೋ ನಾನು ತಪ್ಪು ಮಾಡಿಲ್ಲ, ನಾನು ಬಿಟ್ಬಿಡಿ, ನನ್ನ ಯಾಕೆ ಇಲ್ಲಿ ಕಳಿಸೋದ್ರಿ ಅಂತ ಅವನು ಅಳ್ತಾನೆ. ಇಲ್ಲಿರೋರು 3 ಜನ ಆಲ್ರೆಡಿ ನಗ್ತಾವ್ರೆ. ಓಕೆ, ಹಿಂಗೆ ಆಟ ಆಡಿದ್ರು. ಅದರಲ್ಲಿ ಒಬ್ಬನಿಗೆ ಬಿಡುಗಡೆ ಭಾಗ್ಯ ಸಿಕ್ತು. ಅವನು ಖುಷಿಯಾಗಿ ಹೋಯ್ತವನೆ. ನಾಳೆಯಿಂದ ಹೆಂಡತಿ ಮಕ್ಕಳ ಜೊತೆ ಖುಷಿಯಾಗಿರ್ಬೋದು, ಇನ್ನೊಮ್ಮೆ ಇಂಥ ತಪ್ಪು ಮಾಡಲ್ಲ ಅಂತ ಖುಷಿಯಾಗಿ ಹೋಗ್ತಾನೆ. ಆದರೆ ಈ ಒಳಗಡೆ ಇರೋರ್ಗೆ ಅಳು, ಅಯ್ಯೋ ಜೊತೆ ಇದ್ದವನು ಹೋಯ್ತವನಲ್ಲಪ್ಪ, ಇನ್ನು ನಾಳೆಯಿಂದ ನಮ್ಗೆ ಯಾರು ಅಂತ. ಈ ಹುಟ್ಟು ಸಾವು ಹಿಂಗೆ ಅಂತ ಗುರುಗಳು ಹೇಳ್ತಾರೆ. ಒಬ್ಬ ಹೊಸದಾಗಿ ಹುಟ್ಟುತ್ತಾ ಅಳ್ತಾ ಬರ್ತಾನಲ್ಲ, ಅವ್ನು ಜೈಲಿಗೆ ಬಂದಂಗೆ, ನಾಗಲೇ ಅಳ್ಕೊಂಡು ಬಂದಲ್ಲ ಒಳಗಡೆಗೊಬ್ಬ. ಆದರೆ ಇರೋರು ಇದ್ದಾರಲ್ಲ, ಈ ಅಪ್ಪ ಅಮ್ಮ ಅಜ್ಜಿ ತಾತ, ಅವ್ರು ಸ್ವೀಟ್ ಹಂಚುತ್ತಾರೆ. ಓ ನಮ್ಮ ಜೊತೆ ಬಂದ ಒಬ್ಬ ಚೌಕಬಾರ ಆಡೋಕ್ಕೆ ಅಂತ. ಅವನುಗಳು ಇವ್ರಿಗೆ ನಗು. ಅದೇ ಸತ್ತವನು ಜೈಲಿಂದ ರಿಲೀಸ್ ಆದಂಗೆ ನಗ್ತಾ ಹೋಯ್ತಾನಂತೆ, ಚಟ್ಟದ ಮೇಲೆ ಮಲ್ಕೊಂಡು ಖುಷಿ. ಅಯ್ಯೋ ಅಪ್ಪ ಈ ಜೈಲಿಂದ ಬಿಡುಗಡೆ ಆದೆ ಅಂತ ಅವನು ನಗ್ತಾ ಹೋಯ್ತಾನಂತೆ. ಆದರೆ ಈ ಜೈಲೊಳಗಡೆ ಇರೋ ನಮಗೆ ನಿಮಗೆ ಎಲ್ಲ ಅಳು, ಅಯ್ಯೋ ಎಷ್ಟು ದಿನ ಇದ್ದು ಹೋಗ್ಬಿಟ್ನಲ್ಲ ಅಂತ. ನೋಡಿ, ಲೋಕ ನೋಡುತ್ತೆ ಸಾವನ್ನ ದುಃಖದಲ್ಲಿ, ಆದ್ರೆ ಆತ್ಮದ ದೃಷ್ಟಿಯಲ್ಲಿ ಅದಕ್ಕೆ ಬಿಡುಗಡೆ ಅಂತೆ. ಬಟ್ ನಮಗೆ ಆತ್ಮದೃಷ್ಟಿ ಬೇಡ, ನಾವು ನಮ್ಮ ಜೊತೆ ಇಲ್ವಲ್ಲ ಅನ್ನೋ ದುಃಖ. ವಿಚಿತ್ರ ಇವೆಲ್ಲ. ಹಾಗಾಗಿ ಏನು ಮಾಡ್ಲಿಕ್ಕಾಗಲ್ಲ. ಹುಟ್ಟಿದವನು ಸಾಯಲೇಬೇಕು, ಒಂದಾದವರು ಬೇರ್ಪಡಲೇಬೇಕು. ಒಟ್ಟಿಗೆ ಆಗುವುದೇ ಬೇರೆ ಆಗಲಿಕ್ಕೆ, ಸೂರ್ಯ ಹುಟ್ಟೋದೇ ಮುಳುಗೋಕೆ, ಅಥವಾ ಲೋಕ ಇರೋದೇ ಹೀಗೆ. ಹಾಗಾಗಿ ಯಾವುದೂ ಕೂಡ ಶಾಶ್ವತವಾಗಿಲ್ಲ. ಎಲ್ಲವೂ ಒಂದು ದಿವಸ ಬೇರ್ಪಡಲೇಬೇಕು, ದೂರ ಆಗಲೇಬೇಕು. ಆದರೆ ಆ ಜೊತೆ ಇದ್ದಷ್ಟು ಸಮಯ ತಾಯಿಗೆ ನಾನು ನೋವು ಕೊಟ್ಟಿಲ್ಲ, ತಾಯಿ ತಲೆ ತಗ್ಸುವಾಗ ಮಾಡಿಲ್ಲ, ತಾಯಿಗೆ ನಾನು ದುಃಖ ಕೊಟ್ಟಿಲ್ಲ, ತಾಯಿಗೆ ನಾನು ಕೆಟ್ಟ ಹೆಸರು ತಂದಿಲ್ಲ, ಇಷ್ಟು ಮಾತ್ರ ನಿಮಗೆ ಹೆಮ್ಮೆ ಇರಲಿ ಅಷ್ಟೆ. ಇವಾಗೇನವ 8ನೇ ಕ್ಲಾಸ್ 9ನೇ ಕ್ಲಾಸಲ್ಲಿ ಅಪ್ಪ ಅಮ್ಮನ ಜೈಲಿಗೆಲ್ಲ ಕಳಿಸ್ಬಿಡ್ತಾರೆ ಅಲ್ವಾ? ಇರಲಿ, ಒಳ್ಳೆಯದಾಗಲಿ. ಕಾರ್ಯಕ್ರಮಗಳು ಇದ್ದಾವೆ, ಬೇರೆ ಬೇರೆ ಬಿಡುವಾದಾಗ ನೋಡಿ. ನಿಮಗೆ ಪ್ರತಿಯೊಂದು ಅಲ್ಲಿ ಹೀಲ್ ಮಾಡುತ್ತವೆ, ಬೇರೆ ಬೇರೆಯವ್ರ ಕಥೆಗಳು. ದಟ್ಸ್ ಗ್ರೇಟ್. ನಿಮ್ಮ ಬಗ್ಗೆ ಬಹಳ ಖುಷಿ ಏನಂದರೆ, ಈ ಸಮಯದಲ್ಲಿ ನೀವು ತಯಾರಾಗಿದ್ದೀರಿ ಮತ್ತೊಂದು ಹೆಜ್ಜೆ ಇಡಲಿಕ್ಕೆ. ನಿಮ್ಮ ಮುಂದಿನ ಪ್ರಯಾಣ ಅಥವಾ ಆ ದಾಂಪತ್ಯ ಅಥವಾ ಆ ಜೀವನ
ಸುಖವಾಗಿರಲಿ ಅಂತ ನಾನು ಹಾರೈಸಲ್ಲ. ನಿಮ್ಮ ಪಾಲಿನ ಸುಖವೋ ದುಃಖವೋ ಎಲ್ಲವನ್ನು ಭಗವಂತನ ಪ್ರಸಾದ ಅಂತ ಸ್ವೀಕರಿಸಿ, ನಿಮ್ಮ ಅಂತರಂಗದಲ್ಲಿ ನಿಯತ್ತು, ಪ್ರಾಮಾಣಿಕತೆ, ಸತ್ಯ ಇಷ್ಟಂತೂ ಕಾಪಾಡಿಕೊಳ್ಳಿ. ಉಳಿದಿದ್ದೆಲ್ಲವೂ ಭಗವಂತನ ಇಚ್ಛೆ. ದೇವ್ರು ನಿಮ್ಮನ್ನು ಚೆನ್ನಾಗಿಡಲಿ, ತಂದೆಯನ್ನು ಚೆನ್ನಾಗಿ ನೋಡಿಕೊಡಿ. ಐ ವಿಶ್ ಯು ಆಲ್ ದಿ ಬೆಸ್ಟ್ ಥ್ಯಾಂಕ್ ಯು ನಿಮ್ಮ ಸರ್. ಮುಂದಿನ ತುಂಬಾ ಜೀವನಕ್ಕೆ. ಖುಷಿ ಆಯ್ತು, ತುಂಬಾ ಖುಷಿ ಆಯ್ತು ನಿಮ್ ಒಟ್ಟಿಗೆ ಮಾತಾಡಿ. ತುಂಬಾ ನೆಮ್ಮದಿ ಅನ್ನಿಸ್ತು. ಏನೋ ತರ ಪಾಸಿಟಿವ್ ಅಂತ ಫೀಲ್ ಆಗ್ತಾ ಇದೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಗಾಡ್ ಬ್ಲೆಸ್ ಯು, ಗಾಡ್ ಬ್ಲೆಸ್ ಯು. ಒಳ್ಳೇದಾಗ್ಲವ್ವ, ಶುಭವಾಗ್ಲಿ. ಹರೇ ಥ್ಯಾಂಕ್ ಯು. ಕೃಷ್ಣ. ಪಾಪ ತಾಯಿ ಕಳ್ಕೊಂಡಿರೋ ಹೆಣ್ಮಗಳು ಹೇಳಿದ್ರು ಸುಲಭ ಅಲ್ಲ. ಈ ಮದುವೆಯ ಸಮಯದಲ್ಲಿ ತಾಯಿ ಜೊತೆಗಿಲ್ಲ ಅಂದಾಗ ಆ ಮಗಳಿಗೆ ಯಾವ ಸೀರೆ ಹೊಲಿಸ್ಬೇಕು, ಆ ಮಗಳನ್ನ ಎಷ್ಟು ಚೆನ್ನಾಗಿ ರೆಡಿ ಮಾಡಬೇಕು, ಮಗಳ ಮದುವೆ ದಿವಸ ಎಷ್ಟು ಚೆನ್ನಾಗಿ ಓಡಾಡ್ಕೊಂಡಿರಬೇಕು, ಏನೇನೋ ಆಸೆ ಇತ್ತೋ ಏನೋ ಆ ತಾಯಿಗೆ. ಆ ತಾಯಿದು ಬಿಟ್ಬಿಡಿ, ಮಗಳಿಗೆ ಆ ಮದುವೆಯ ದಿನ ಅಥವಾ ಆ ಸಮಯದಲ್ಲಿ ತಾಯಿ ಪಕ್ಕದಲ್ಲಿಲ್ಲ, ಎಲ್ಲೂ ಇಲ್ಲ. ಯಾರೇ ಒಂದು ಈಕೆಗೆ ಪ್ರೀತಿ ಕೊಡ್ಬೋದು, ಮೇಕಪ್ ಮಾಡ್ಬೋದು, ರೆಡಿ ಮಾಡ್ಬೋದು, ಆದರೆ ಆ ಇಡೀ ಮದುವೆ ಖರ್ಚೀಪಲ್ಲಿ ಕಣ್ಣೀರು ಒರೆಸ್ತಾನೆ ಕಳಿಬೇಕಾಗುತ್ತಲ್ಲ. ಯಾರಿಗೂ ಬರಬಾರ್ದು ಆ ಸ್ಥಿತಿ. ಭಗವಂತ ನಿನ್ನನ್ನು ಕಾಪಾಡ್ಲವ್ವ. ಆ ತಾಯಿ ಪ್ರೀತಿ ನಿನ್ನ ಗಂಡ, ನಿನ್ನ ಅತ್ತೆ, ಆ ಮನೆಯಿಂದ ನಿನಗೆ ಸಿಗುವಂತಾಗಲಿ, ಶುಭವಾಗಲಿ. ನನ್ನ ತುಂಬು ಹಾರೈಕೆಗಳು. ಕೃಷ್ಣನ ಅನುಗ್ರಹ ನಿನಗಿದೆ. ಒಳ್ಳೆಯದಾಗಲಿ, ಶುಭವಾಗ್ಲವ್ವ.